ಎಸ್ ಧಾರವಾಡ ಕಟ್ಟೆ ಧಾರವಾಡ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ಉಪಸ್ಥಿತರ್ತಕ್ಕಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಧಾರವಾಡ ಕಟ್ಟೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಧಾರವಾಡ ಕಟ್ಟೆ ಸತತ 4-5 ವರ್ಷಗಳಿಂದ ಸಾಹಿತ್ಯ ಸೇವೆಯನ್ನ ಮಾಡ್ತಾ ಬಂದಿದೆ. ಧಾರವಾಡ ಕಟ್ಟೆ ಇಷ್ಟು ಬೇಗ ಬೆಳೆಯಲು ಕಾರಣೀಕರ್ತರಾದಂತಹ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಪ್ರೀತಿ, ಗೌರವ, ಆಸಕ್ತಿ ಧಾರವಾಡ ಕಟ್ಟೆಯ ಮೇಲೆ ಇರುವುದರಿಂದನೇ ಧಾರವಾಡ ಕಟ್ಟೆ ಎಂದು ನಾಡಿನಾದ್ಯಂತ, ದೇಶಾದ್ಯಂತ ಒಂದು ಮಹತ್ವದ ಕಟ್ಟೆಯಾಗಿ ಬೆಳೆದು ನಿಂತಿದೆ. ಸೊ ಇಂದು ಧಾರವಾಡ ಕಟ್ಟೆ 354 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 355ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತೆ. ಇದಕ್ಕೆಲ್ಲ ಕಾರಣ ತಾವುಗಳು ತಮ್ಮ ಸಹಕಾರ, ಪ್ರೀತಿ, ಗೌರವ ನಮ್ಮ ಧಾರವಾಡ ಕಟ್ಟೆ ಮೇಲೆ ಇರುವುದು. ಪ್ರಿಯ ವೀಕ್ಷಕರೇ, ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ನೇಮಿಚಂದ್ರ ಕವಿಯ ಕೃತಿಗಳು ಒಂದು ಅವಲೋಕನ ಎಂಬ ವಿಷಯದ ಮೇಲೆ ಇಂದು ಡಾಕ್ಟರ್ ಜೀನ್ ದತ್ ಹಡಗಲಿ ಅವರು, ಲೇಖಕರು, ಧಾರವಾಡ, ಇವರು ಈ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ. ಧಾರವಾಡ ಕಟ್ಟೆಯ ಪರವಾಗಿ ನಾವು ಜೀನ್ ದತ್ ಹಡಗಲಿ ಸರ್ ತಾವು ಒಂದು ಉಪನ್ಯಾಸವನ್ನ ನೀಡಬೇಕು ಅಂತ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ಇಂದು ಈ ಉಪನ್ಯಾಸ ನೀಡಲು ಇಲ್ಲಿ ಬಂದಿದ್ದಾರೆ. ಇವರಿಗೆ ಧಾರವಾಡ ಕಟ್ಟೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸೊ ನಮ್ಮೊಂದಿಗೆ ಇರ್ತಕ್ಕಂತಹ ಜೀನ್ ದತ್ ಹಡಗಲಿ ಸರ್ ಸಹ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಇವರು ಸುಮಾರು ಮೊದಲು ಒಬ್ಬ ಲೇಖಕರಾಗಿ ತುಂಬಾ ಕೆಲಸವನ್ನ ಮಾಡಿದ್ದಾರೆ. 3 ನಾಟಕಗಳನ್ನ ರಚಿಸಿದ್ದಾರೆ. ಅದರಲ್ಲಿ ಅಮೃತಮತಿಯ ಅವಸಾನ, ಕಮರಿದ ಮೊಗ್ಗು ಚಿಗುರಿತು, ದಾಹ ಎಂಬ 3 ನಾಟಕಗಳು, ನಂತರ ಸಿಂಚನ ಎಂಬ ವೈಚಾರಿಕ ಲೇಖನಗಳು, ಕನ್ನಡ ಹವ್ಯಾಸಿ ರಂಗಭೂಮಿ ಒಂದು ಅಧ್ಯಯನ, ಇವರ ಇದು PhD ಪ್ರಬಂಧವಾಗಿದೆ, ವಿಲಾಸಿ ರಂಗಸಿರಿ, ಜೀನ ಪರ್ವ, ಮಂದಾರ, ಸಾಹಿತ್ಯ ಪರಾಚಕ, ಸಮಾಜ ರತ್ನ ನ್ಯಾಯಮೂರ್ತಿ ಟೀಕೆ ತುಕೋಳ್, ಭಾರತೀಯ ಭಾಷೆಗಳ ಮಹಿಳಾ ಕಾವ್ಯ, ಹೀಗೆ ಕೆಲವೊಂದಿಷ್ಟು ಸಂಪಾದಿತ ಕಾರ್ಯಗಳನ್ನು ಕೂಡ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಮೊದಲು ಇವರು ಹಲವಾರು ಕಾರ್ಯನಿರ್ವಹಣೆಗಳನ್ನು ಕೂಡ ಮಾಡಿದ್ದಾರೆ. ಮೊದಲಿಗೆ ಮಹಾಲಿಂಗಪುರದ ಶರಣ ಚೇತನ ಬಳಗದ ಸಂಸ್ಥಾಪಕ ಕಾರ್ಯದರ್ಶರಾಗಿ ಪ್ರತಿ ತಿಂಗಳು ಒಬ್ಬ ಶರಣರ ಜೀವನ ವೃತ್ತಾಂತ ಕುರಿತು 3 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. 2000ರಿಂದ 2003ರವರೆಗೂ ಒಂದು ನಿರಂತರವಾದಂತಹ ಸಾಹಿತ್ಯ ಕಾರ್ಯಕ್ರಮವನ್ನ ಇವರು ಆಯೋಜಿಸುತ್ತಾ ಬಂದಿದ್ದಾರೆ. ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ, ಕಾರ್ಯನಿರ್ವಹಣೆಗಾರರಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದಾರೆ. ಸಂಯೋಜನಾಧಿಕಾರಿಯಾಗಿ JSS ಕಾಲೇಜಿನ ಸಂಶೋಧನಾ ಕೇಂದ್ರದಲ್ಲಿ ಸಂಯೋಜಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಧಾರವಾಡ ಆಕಾಶವಾಣಿ ನಾಟಕ ವಿಭಾಗದ ಕಲಾವಿದನಾಗಿ ಹಲವಾರು ನಾಟಕಗಳಲ್ಲಿ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಇದರೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜು ಶಿಕ್ಷಕರ ಸಂಘ ಧಾರವಾಡ, ಕವಿವಿ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ತು ಧಾರವಾಡದ ಸದಸ್ಯತ್ವವನ್ನು ಕೂಡ ಇವರು ಹೊಂದಿದ್ದಾರೆ. ಚಂದ್ರನಾಥ್ ಪ್ರಕಾಶನ್ ಮೂಲಕ ಒಂದು ಪ್ರಕಾಶನವನ್ನ ಸ್ಥಾಪಿಸಿ ಅದರೊಂದಿಗೆ ಯುವ ಬರಹಗಾರರಿಗೆ ಮತ್ತು ಬೇರೆ ಬೇರೆ ಲೇಖಕರ 36 ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ ಧಾರವಾಡದ ಕಾರ್ಯಾಧ್ಯಕ್ಷರಾಗಿ
ಧಾರವಾಡ ಜೈನ್ ಮಿಲನ್ ಧಾರವಾಡ ಅದರ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಇದರ ಗೌರವ ಕಾರ್ಯದರ್ಶಿಯಾಗಿಯೂ ಕೂಡ ಸರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇವರು ಹಲವಾರು ವಿದ್ಯಾರ್ಥಿಗಳಿಗೆ PhD ಗೈಡ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇವರ ಹತ್ತಿರ 3 ವಿದ್ಯಾರ್ಥಿಗಳು PhD ಯನ್ನ ಪಡೆದಿದ್ದಾರೆ. ಈಗ ಒಬ್ಬ ವಿದ್ಯಾರ್ಥಿಯವರ ಅಲ್ಲಿ PhD ಜ್ಞಾನವನ್ನ ಅರ್ಜನೆ ಮಾಡುತ್ತಿದ್ದಾರೆ. ಇದಲ್ಲದೆ ಸರ್ ಸಂಯೋಜಕರಾಗಿ ಕವಿವಿ JSS ಮೌಲ್ಯಮಾಪನ ಕೇಂದ್ರ ಧಾರವಾಡದ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡು ಅದನ್ನ ಪೂರ್ತಿಗೊಳಿಸಿದ್ದಾರೆ. ಧಾರವಾಡದ JSS ಬನಶಂಕರಿ ಕಲಾ ವಾಣಿಜ್ಯ ಮತ್ತು ಶಾಂತಿಕುಮಾರಿ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸಹ ಪ್ರಾಧ್ಯಾಪಕರಾಗಿ ಕಳೆದ 2024ರಲ್ಲಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಇಂತಹ ವ್ಯಕ್ತಿಗೆ ಹಲವಾರು ಗೌರವಗಳು, ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಶಿಕ್ಷಕ ರತ್ನ ಮತ್ತು ಶಿಕ್ಷಕ ಸಿರಿ ಎಂಬ ಪ್ರಶಸ್ತಿಗೆ ಸರ್ ಅವರು ಭಾಜನರಾಗಿದ್ದಾರೆ. ಅದರೊಂದಿಗೆ ಸಾಹಿತ್ಯ ರತ್ನ ಪ್ರಶಸ್ತಿಯು ಕೂಡ ಸರ್ ಅವರಿಗೆ ಲಭಿಸಿದೆ. ಇವರು ದಶಧರ್ಮ ಹಾಗೂ ಧಾರ್ಮಿಕ ವಿಶೇಷ ಉಪನ್ಯಾಸಗಳನ್ನ ನೀಡುತ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಹಲವಾರು ಪ್ಲೇಸ್ಗಳಲ್ಲಿ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ, ನಿಟ್ಟೂರು, ಗದಗ್ ಹೀಗೆ ಹಲವಾರು ಸ್ಥಳಗಳಿಗೆ ಹೋಗಿ ಅಲ್ಲಿ ಧಾರ್ಮಿಕ ವಿಶೇಷ ಉಪನ್ಯಾಸಗಳನ್ನ ನೀಡುತ್ತಾ ಬಂದಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯವರು ಇಂದು ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ನೇಮಿಚಂದ್ರನ ಕುರಿತು ಇವರು ಇಂದು ನೇಮಿಚಂದ್ರ ಅವರ ಕವಿತೆಯ ಒಂದು ಅವಲೋಕನ ಎಂಬ ವಿಷಯದ ಕುರಿತು ಇಂದು ಮಾತನಾಡಲಾಗ್ತಾರೆ. ಸರ್, ಸಮಯದ ಮಿತಿಯೊಳಗೆ ತಾವು ತಮ್ಮ ಉಪನ್ಯಾಸವನ್ನ ನೀಡಬೇಕೆಂದು ಸವಿನಯವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ವೇದಿಕೆಯನ್ನ ತಮಗೆ ಬಿಟ್ಟು ಕೊಡ್ತಿದ್ದೇನೆ ಸರ್. ಎಷ್ಟೊತ್ತಕ್ಕೆ ಮಾತಾಡ್ಬೋದು ಸರ್? ಸರ್, ಒಂದು 45 minutes to 1 hour. ಹೌದಾ? ಎಸ್ ಸರ್, ಆಗಲಿ ಸರ್. ಎಸ್ ಸರ್. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಗುಣಬೋಧ ಚಿದಾನಂದ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬಂದಿದೆ. ಬಹಳ ಉಪಯುಕ್ತವಾಗಿರತಕ್ಕಂತಹ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಿರುವ ಧಾರವಾಡ ಕಟ್ಟೆ ಈಗ ರಾಷ್ಟ್ರೀಯ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ಕಾವ್ಯಗಳನ್ನ ಕುರಿತಾಗಿ, ಪ್ರಾಚೀನ ಕಾವ್ಯಗಳನ್ನ ಕುರಿತಾಗಿ ವಿಶೇಷವಾಗಿರತಕ್ಕಂಥ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಾ ಬಂದಿರತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಇದರ ನೇತೃತ್ವವನ್ನ ವಹಿಸಿಕೊಂಡು ಬಹಳ ಸರಳವಾಗಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ಪ್ರೊಫೆಸರ್ ಬಸವರಾಜ ಡೋಣೂರವರಿಗೆ ಮೊಟ್ಟ ಮೊದಲಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಇದು ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈಗಾಗಲೇ ಹೇಳಿದ ಹಾಗೆ ಇವತ್ತು ನಾನು ತಮ್ಮೊಂದಿಗೆ ನೇಮಿಚಂದ್ರ ಕವಿಯ ಕೃತಿಗಳು ಒಂದು ಅವಲೋಕನ ಎಂಬ ವಿಷಯವನ್ನು ಕುರಿತು ಕೆಲವೊಂದಿಷ್ಟು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಹುಶಃ ಈ ಶೀರ್ಷಿಕೆಯನ್ನ ಕೊಡುವ ಸಂದರ್ಭದಲ್ಲಿ ನೇಮಿಚಂದ್ರ ಕವಿಯ ಯಾವುದಾದ್ರೂ ಒಂದು ಕೃತಿಯನ್ನ ಮಾತ್ರ ನಾನು ಇಟ್ಟುಕೊಂಡಿದ್ರೆ ಅದು ಒಂದು ತಾಸಿನ ಅವಧಿಗೆ ನ್ಯಾಯವನ್ನ ಒದಗಿಸಿಕೊಟ್ಟಂತೆ ಆಗ್ತಾ ಇತ್ತು ಅಂತಕ್ಕಂಥ ಭಾವನೆ ನನ್ನನ್ನ ಕಾಡ್ತಾ ಇದೆ. ಆದರೂ ಕೂಡ ನೇಮಿಚಂದ್ರ ಕವಿ ಬರೆದಿರತಕ್ಕಂತಹ 2 ಕೃತಿಗಳನ್ನ ತಮ್ಮ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ವಸ್ತು, ವಿಷಯ ಇತ್ಯಾದಿಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ.
ನೇಮಿಚಂದ್ರ ಕವಿ ಲೀಲಾವತಿ ಮತ್ತು ನೇಮಿನಾಥ ಪುರಾಣ ಎಂಬ 2 ಗ್ರಂಥಗಳನ್ನ ಅವನು ಬರೆದಿದ್ದಾನೆ. ಈ 2 ಗ್ರಂಥಗಳಲ್ಲಿ ಕವಿ ತಾನು ತನ್ನ ಬದುಕಿದ ನಿರ್ದಿಷ್ಟ ಕಾಲವನ್ನ ಎಲ್ಲಿಯೂ ಕೂಡ ಅವನು ಹೇಳಿಕೊಂಡಿಲ್ಲ. ಆದರೂ ಸಹಿತ ಕವಿ ನೇಮಿಚಂದ್ರನೇ ಹೇಳಿರುವ ಕೆಲವು ಆಂತರಿಕ ಪ್ರಮಾಣಗಳಿಂದ ಹಾಗೂ ಈತನನ್ನ ನೆನೆದ ಕವಿಗಳ ಬಾಹ್ಯ ಪ್ರಮಾಣಗಳಿಂದ ಇವ ಬದುಕಿರತಕ್ಕಂತಹ ಕಾಲವನ್ನ ನಾವು ನಿಶ್ಚಯಗೊಳಿಸಬಹುದಾಗಿದೆ. ಕ್ರಿಸ್ತಶಕ ಸುಮಾರು 1205ರಲ್ಲಿ ಬಾಳಿದ ಪಾರ್ಶ್ವ ಪಂಡಿತ, ಅದೇ ರೀತಿ ಕ್ರಿಸ್ತಶಕ 1209ರಲ್ಲಿ ಬದುಕಿದ್ದ ಕವಿ ಚಕ್ರವರ್ತಿ ಜನ್ನ ನೇಮಿಚಂದ್ರನನ್ನ ನೆನೆದವರಲ್ಲಿ ಪ್ರಮುಖರಾಗ್ತಾರೆ. ಈ ಇಬ್ಬರೂ ಕವಿಗಳಲ್ಲಿ ಪಾರ್ಶ್ವ ಪಂಡಿತನ ಕಾಲ ನಿಶ್ಚಿತವಾಗಿ ತಿಳಿಯದೇ ಇರುವುದರಿಂದ ನಿಶ್ಚಯವಾಗಿ ತಿಳಿಯುತ್ತಿರುವ ಕವಿ ಜನ್ನನನ್ನೇ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೂ ಕೂಡ ಕವಿ ನೇಮಿಚಂದ್ರನು ಕ್ರಿಸ್ತಶಕ 1209ರ ಮೊದಲು ಬಾಳಿರಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಕವಿ ನೇಮಿಚಂದ್ರನೇ ಸ್ವತಃ ತನ್ನ ಗ್ರಂಥಗಳಲ್ಲಿ ಹೇಳಿಕೊಂಡಿರುವ ಮಾತುಗಳಿಂದ ನಮಗೆ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಅವ ತನ್ನ ಲೀಲಾವತಿ ಅಂತಕ್ಕಂಥ ಕೃತಿ ಒಳಗೆ ಹೇಳಿದಾನೆ, ಅಂಬುದಿ ವೇಷ್ಟಿತಾವನಿಗೆ ಲಕ್ಷ್ಮಣ ದೇವನೇ ರಾಜನೆಂದು, ಲೋಕಾಂಬಿಕೆಯಪ್ಪ ಪುಣ್ಯಸತಿ ಚಂದಲದೇವಿಯೇ ದೇವಿಯೆಂದು, ಸೇವ್ಯಂ ಬುಧ ನೇಮಿಚಂದ್ರನೇ ಕವೀಂದ್ರ ಎಂದು, ಹಾಗೆಯೇ ಧರೆಯಂ ರಕ್ಷಿಸುತ್ತಿರ್ಕೆ ಲಕ್ಕಬರಿಸಂ ಲಕ್ಷ್ಮೀಧರ ಓರ್ವೀಶ್ವರಂ, ಸಿರಿಯಂತೆ ಆತನ ತೋಳೋಳ್ ಇರ್ಕೆ ಸತತಂ ಶ್ರೀ ಚಂದ್ರಿಕಾದೇವಿ ಎಂದು ಹೇಳಿಕೊಂಡಿದ್ದಾನೆ. ಬಹುಶಃ ಇಲ್ಲಿ ಕವಿಯ ಹೇಳಿಕೊಂಡಿರ್ತಕ್ಕಂತಹ ಮಾತನ್ನ ನಾವು ಅವಲೋಕಿಸಿದಾಗ ಲಕ್ಷ್ಮೀಧರನೆಂದರೆ ಸೌದತ್ತಿಯ ರಟ್ಟವಂಶಕ್ಕೆ ಸೇರಿದ ಲಕ್ಷ್ಮಣದೇವನೆಂಬುದು ನಿಶ್ಚಯವಾಗ್ತಾ ಇದೆ. ಈ ಹೆಸರಿನ ಇಬ್ಬರು ರಾಜರು ಆ ವಂಶದಲ್ಲಿ ಆಳಿದ್ದುಂಟು. ಆದರೆ ಚಂದಲದೇವಿ ರಾಣಿಯಾಗಿದ್ದ ಲಕ್ಷ್ಮಣ ದೇವನು ಆಳಿದ್ದು ಕ್ರಿಸ್ತಶಕ 1170ರಿಂದ ಕ್ರಿಸ್ತಶಕ 1190ರವರೆಗೆ ಎಂದು ಗೊತ್ತಾಗ್ತಾ ಇದೆ. ಕಾರಣ ಕವಿ ನೇಮಿಚಂದ್ರನು ಲೀಲಾವತಿ ಗ್ರಂಥವನ್ನ ಈ ಅವಧಿಯೊಳಗ ಬರೆದಿರಬೇಕು. ಹಾಗೆಯೇ ನೇಮಿನಾಥ ಪುರಾಣದಲ್ಲಿ ಕವಿಯು ಪ್ರತಿ ಆಶ್ವಾಸದ ಕೊನೆಗೆ ಇದು ಮೃದು ಪದಬಂಧುರ ಸರಸ್ವತಿ ಸೌಭಾಗ್ಯ ವ್ಯಂಗ್ಯಭಂಗಿ ನಿಧಾನ ದೀಪವರ್ತಿ ಚತುರ್ಭಾಷಾ ಕವಿಚಕ್ರವರ್ತಿ ನೇಮಿಚಂದ್ರ ಕೃತಮುಂ ಶ್ರೀಮತ್ ಪ್ರತಾಪ ಚಕ್ರವರ್ತಿ ವೀರ ಬಲ್ಲಾಳದೇವ ಪ್ರಸಾದಾಸಾದಿತ ಮಹಾಪ್ರಧಾನ ಸಜ್ಜೆಯುಳ್ಳ ಪದ್ಮನಾಭದೇವ ಕಾರಿತ ಮುಮಪ್ಪ ನೇಮಿನಾಥ ಪುರಾಣದೋಳ್ ಎಂದು ಬರೆದಿದ್ದಾನೆ. ಸೊ ಇಲ್ಲಿ ಹೇಳಿರ್ತಕ್ಕಂತಹ ಮಾತನ್ನ ಅವಲೋಕಿಸಿದಾಗ ವೀರ ಬಲ್ಲಾಳನೆಂದರೆ ಕ್ರಿಸ್ತಶಕ 1173ರಿಂದ 1220ರವರೆಗೆ ಆಳಿದ ಹೊಯ್ಸಳ ದೊರೆ ಚಕ್ರವರ್ತಿ ವೀರ ಬಲ್ಲಾಳ ದೇವನೇ ಆಗಿದ್ದಾನೆ. ಈತನ ಮಹಾಪ್ರಧಾನ ಕೋರಿಕೆಯಂತೆ ನೇಮಿನಾಥ ಪುರಾಣವನ್ನ ಬರೆದದ್ದಾಗಿ ಕವಿ ಹೇಳುತ್ತಾನೆ. ಕವಿ ನೇಮಿಚಂದ್ರನು ಕ್ರಿಸ್ತಶಕ 1170ರಿಂದ 1190ರ ನಡುವಿನ ಕಾಲದಲ್ಲಿ ಬದುಕಿ ತನ್ನ ಕೃತಿಗಳನ್ನ ರಚಿಸಿರಬಹುದು ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಇನ್ನು ಅವ ರಚಿಸಿರ್ತಕ್ಕಂಥ 2 ಕೃತಿಗಳಲ್ಲಿ ಮೊದಲನೆಯ ಕೃತಿ ಲೀಲಾವತಿ ಎನ್ನುವಂಥದ್ದ. ಈ ಲೀಲಾವತಿಯೊಳಗ ಬರತಕ್ಕಂತಹ ಕಥೆಯ ಸಾರ ಹೀಗಿದೆ. ಮೊದಲಿಗೆ ಆ ಕಥೆಯನ್ನ ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ತದನಂತರ ವಿಮರ್ಶಕರು ಆ ಕೃತಿಯ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ 1-2 ಮಾತುಗಳಲ್ಲಿ ನಾವು ನೋಡಬಹುದಾಗಿದೆ. ಕಥೆಯ ಸಾರ ಹೀಗಿದೆ. ಜಯಂತಿಪುರ ಅಂತಕ್ಕಂಥ ಒಂದು ಪಟ್ಟಣ, ಚೂಡಾಮಣಿ ಅಂತಕ್ಕಂಥ ರಾಜ ಅದನ್ನ ಆಳ್ತಾ ಇದ್ದ. ಅವನ ಹೆಂಡತಿ ಪದ್ಮಾವತಿ. ಈ ಚೂಡಾಮಣಿ ಮತ್ತು ಪದ್ಮಾವತಿಯರಿಗೆ ರೂಪ ಕಂದರ್ಪ ದೇವ ಅಂತಕ್ಕಂಥ ಒಬ್ಬ ಮಗ. ಅವ ರೂಪದೊಳಗ ವಿದ್ಯೆಯೊಳಗ ಬಹಳ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥವಾಗಿದ್ದ. ಈ ಯುವರಾಜ ಒಂದು ದಿವಸ ತನ್ನ ಗೆಳೆಯನಾದ ಮಕರಂದನೊಂದಿಗೆ ಹೋಗಿ ಚಂದ್ರಿಕಾ ಮಹೋತ್ಸವವನ್ನ ನೋಡಿ ಬಂದು ನಿರ್ವಿಕಾರ ಮನಸ್ಸಿನಿಂದ ಮಲಗುತ್ತಾನೆ. ಬೆಳಗಿನ ಜಾವದಲ್ಲಿ ಅವನಿಗೆ ಕನಸೊಂದು ಬೀಳ್ತಾ ಇದೆ. ಆ ಕನಸಿನೊಳಗೆ ಅವ ಏನನ್ನ ಕಾಣ್ತಾನೆ? ಸರ್ವಾಂಗ ಸುಂದರಿಯಾದ 16 ವರ್ಷ ವಯಸ್ಸಿನ ತರುಣಿಯನ್ನ ಕಾಣ್ತಾನೆ. ಬೆಳಗಾಗಿ ಎದ್ದರೂ ಕೂಡ ರಾಜಕುಮಾರನಿಗೆ ಆ ರೂಪವನ್ನ ಮರೆಯಲಿಕ್ಕೆ ಆಗಲಿಲ್ಲ.
ಆಕೆಯನ್ನ ನೆನೆದು ಚಿಂತಾಕ್ರಾಂತನಾಗ್ತಾನೆ. ಮೌನದೋಳಿದ್ದ ಗೆಳೆಯನ ಮನಸ್ಸ ತಿಳಿಯಲು ಮಕರಂದನು ಪ್ರಯತ್ನ ಮಾಡಿ ಅವನಿಗೆ ಸಮಾಧಾನ ಮಾಡ್ತಾನೆ. ಆದರೂ ರೂಪಕಂದರ್ಪನ ವ್ಯಥೆ ಕಡಿಮೆಯಾಗಲಿಲ್ಲ ಎನ್ನುವಂಥದ್ದ. ಹೀಗಿರಬೇಕಾದ್ರೆ ಒಂದು ದಿವಸ ಒಬ್ಬ ಇಂದ್ರಜಾಲಿಗನು ಬರ್ತಾನೆ. ಆತನನ್ನ ಬರಮಾಡಿಕೊಂಡು ಅವನ ಅದ್ಭುತ ವಿದ್ಯೆಗಳನ್ನೆಲ್ಲ ನೋಡ್ತಾನೆ. ಆಗ ಮಕರಂದನು ಜಗತ್ತಿನಲ್ಲಿಯೇ ಸುಂದರಿಯಾದ ಶ್ರೇಷ್ಠ ರಾಜವಂಶದ ಕನ್ಯೆಯನ್ನ ತೋರಿಸು ಅಂತ ಹೇಳಿ ಆ ಇಂದ್ರಜಾಲಿಗನಿಗೆ ಹೇಳ್ತಾನೆ. ಅವನ ಮಾತಿನಂತೆ ಇಂದ್ರಜಾಲಿನ ಸಂಗಾತಿಯಾಗಿರತಕ್ಕಂತಹ ಜೋಗಿಣಿ ಎನ್ನುವಂಥವಳು ವಿರಹ ವ್ಯತೆಯಿಂದ ಬಾಡಿದ ಮುಖದ ಸುಂದರ ರಾಜಕುಮಾರಿಯನ್ನ ತೋರಿಸ್ತಾಳೆ. ತಾನು ಕನಸಿನಲ್ಲಿ ಕಂಡ ಸುಂದರಿಯೇ ಆಕೆ ಎಂಬುದನ್ನು ನೆನೆಯುತ್ತಿದ್ದಂತೆಯೇ ರೂಪಕಂದರ್ಪನು ಮೂರ್ಛೆ ಹೋಗ್ತಾನೆ. ಗೆಳೆಯನನ್ನ ಎಚ್ಚರಿಸಿ ಆ ರಾಜಕುಮಾರಿಯ ವಿಷಯ ತಿಳಿಯಬೇಕು ಅಂತಂದ್ರೆ ಇಂದ್ರಜಾಲಿಗರು ಮಾಯವಾಗಿ ಹೋಗಿದ್ರು. ಸೊ ಅವ್ರು ಬಂದ್ರು, ಇಷ್ಟು ಹೇಳಿದ್ರು, ಹೊರಟು ಹೋಗ್ಬಿಟ್ರು. ಇನ್ನು ಮುಂದೆ ಏನ್ ಮಾಡೋದು ಅಂತ ಹೇಳಿ ಇಬ್ರು ವಿಚಾರ ಮಾಡ್ತಾರೆ. ಹೇಡಿಯಂತೆ ಕುಳಿತರೆ ತನ್ನ ಕಾರ್ಯ ಆಗಲಾರದು ಅಂತ ತಿಳಿದು ರೂಪಕಂದರ್ಪನು ತನ್ನ ಕನಸಿನ ಪ್ರೇಯಸಿಯನ್ನ ಅರಸಲು ಹೊರಡ್ತಾನೆ. ಮಕರಂದನು ಗೆಳೆಯನನ್ನ ಹಿಂಬಾಲಿಸಿಯೇ ಇದ್ದು ಆತನ ಶುಶ್ರೂಷೆಯನ್ನ ಮಾಡ್ತಾ ಇರ್ತಾನೆ. ಪ್ರಯಾಣವನ್ನ ಮುಂದುವರಿಸಿದ ಅವರು ಕಾಲಕ್ರಮದಲ್ಲಿ ಒಂದು ದಿವಸ ರಾತ್ರಿ ಒಂದು ಅಡವಿಯೊಳಗ ಒಂದು ಮಾವಿನ ಮರದ ಬುಡದಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ, ಕೂತ್ಕೋತಾರೆ. ಆಗ ಆ ಮಾವಿನ ಮರದಲ್ಲಿ ಮನೆ ಮಾಡಿಕೊಂಡಿದ್ದ ವಸಂತ ದೋಹಳೆ ಎಂಬ ಗಿಳಿಯು ರಾತ್ರಿಯಾದರೂ ಬಾರದಿರುವ ತನ್ನ ಗಂಡನನ್ನ ನೆನೆದು ದುಃಖದಿಂದ ಅಲುಬಲಾರಂಭಿಸ್ತಾ ಇದೆ. ಅಷ್ಟರಲ್ಲಿ ಚ್ಯೂತಪ್ರಿಯನೆಂಬ ಗಂಡು ಗಿಳಿಯು ಹಾರಿ ಬರ್ತಾ ಇದೆ. ತಡಮಾಡಿ ಬಂದದ್ದಕ್ಕೆ ಕ್ಷಮೆಯನ್ನ ಬೇಡುತ್ತಾ ತಡವಾಗಲು ವಿರಹ ತಾಪದಿಂದ ಬಳಲುತ್ತಿರುವ ತನ್ನ ಒಡತಿಗೆ ಶುಶ್ರೂಷೆಯನ್ನ ಮಾಡಿ ಬರುವ ಪ್ರಸಂಗ ಬಂದುದೇ ಕಾರಣ ಅಂತ ಹೇಳ್ತಾ ಇದೆ. ಆ ಬಗೆಗೆ ವಿವರವಾಗಿ ಹೇಳು ಅಂತ ಹೇಳಿ ಆ ಹೆಣ್ಣು ಗಿಳಿ ಚ್ಯೂತಪ್ರಿಯ ಗಂಡು ಗಿಳಿಗೆ ಕೇಳ್ತಾ ಇದೆ. ಆವಾಗ ಆ ಚ್ಯೂತಪ್ರಿಯ ಗಂಡು ಗಿಳಿ ಹೇಳ್ತಾ ಇದೆ, ಕುಸುಮಪುರ ಅಂತಕ್ಕಂಥದ್ದು ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಶೃಂಗಾರಶೇಖರನೆಂಬ ಅರಸ, ವಿಭ್ರಮಲೇಖೆ ಎಂಬ ರಾಣಿ, ಇವರಿಗೆ ಬಹಳ ದಿವಸಗಳವರೆಗೆ ಮಕ್ಕಳಾಗಲಿಲ್ಲ. ಅದಕ್ಕೆ ರಾಣಿ ತನ್ನ ಕುಲದೇವತೆಯಾದ ಪದ್ಮಾವತಿ ದೇವಿಯನ್ನ ಪೂಜಿಸಿ ಅನೇಕ ರೀತಿಯಿಂದ ಸ್ತೋತ್ರವನ್ನು ಮಾಡ್ತಾಳೆ. ಅದಕ್ಕೆ ಸಂಪ್ರೀತಳಾದ ದೇವಿ ಪದ್ಮಾವತಿ ಅವಳಿಗೆ ಸಂತಾನದ ವರವನ್ನ ನೀಡುತ್ತಾಳೆ. ಕಾಲಕ್ರಮದಲ್ಲಿ ವಿಭ್ರಮಲೇಖೆ ಸುಜ್ಞಾನಿ ಸುಂದರ ಸುಕುಮಾರಿಯನ್ನ ಪಡೆಯುತ್ತಾಳೆ. ಮಗುವಿಗೆ ಲೀಲಾವತಿ ಅಂತ ಹೇಳಿ ಹೆಸರನ್ನ ಇಡುತ್ತಾರೆ. ದೇವರಾಜನಾದ ವಾಸವ ಇಂದ್ರ ಬಂದು ಕೂಸನ್ನ ನೋಡಿ ಹೋದದ್ದರಿಂದ ಕೂಸೆ ವಾಸವದತ್ತ ಎಂಬ ಹೆಸರು ಕೂಡ ರೂಢಿಯಲ್ಲಿ ಬಂತು. ಯೌವನಕ್ಕೆ ಬಂದ ಮಗಳಿಗೆ ಮದುವೆ ಮಾಡಲಿಕ್ಕೆ ವಿಚಾರಿಸಿದ ಶೃಂಗಾರಶೇಖರ ರಾಜನು ಅನೇಕ ಜನ ರಾಜಕುಮಾರರನ್ನ ತೋರಿಸ್ತಾನೆ. ಆದರೆ ಲೀಲಾವತಿ ಒಬ್ಬರನ್ನೂ ಮೆಚ್ಚಲಿಲ್ಲ. ಕಾಲ ಕಳೆಯುತ್ತಿದ್ದಂತೆಯೇ ಆಕೆಯ ಗೆಳತಿಯರು ಆಕೆಯ ಯೌವನವೂ ನಿರುಪಯುಕ್ತವಾಗುತ್ತದೆ ಎಂದು ಚಿಂತನೆ ಮಾಡಲಿಕ್ಕಿದ್ರು. ಹೀಗಿರಬೇಕಾದ್ರೆ ಒಂದು ರಾತ್ರಿ ಲೀಲಾವತಿಯ ಕನಸಿನಲ್ಲಿ ಒಬ್ಬ ಸುಂದರನನ್ನ ಕಾಣ್ತಾಳೆ. ಕಂಡು ಮೋಹಿಸಿದ ಆಕೆ ಎಚ್ಚರಾದರೂ ಮುಗ್ಧೆಯಾದದ್ದರಿಂದ ಕನಸನ್ನೇ ನನಸೆಂದು ಬಗೆದು ನಲ್ಲನನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಆಕೆಯ ಸ್ಥಿತಿಯನ್ನ ಕಂಡ ಗೆಳತಿಯರು ಆತನ ಚಿತ್ರವನ್ನ ಬರೆದು ತೋರಿಸು ಅಂತ ಹೇಳುತ್ತಾರೆ. ಮನಸ್ಸಿನಲ್ಲಿ ನೆಟ್ಟು ನಿಂತ ಅವನ ಚಿತ್ರವನ್ನ ಲೀಲಾವತಿ ಬರೆದು ತೋರಿಸ್ತಾಳೆ. ಹಾಗೆ ತೋರಿಸಿದ್ದರ ಪರಿಣಾಮ ಆ ಚಿತ್ರವನ್ನೇ ಆಕೆಯು ವಿರಹ ತಾಪವನ್ನ ಹೊಂದುವಂತಾಗಿತ್ತು. ಈ ರೀತಿ ಹೇಳುತ್ತಾ ಚ್ಯೂತಪ್ರಿಯ ಗಿಳಿ ನಿದ್ದೆ ಹೋಗ್ತಾ ಇದೆ. ತನ್ನ ಹೆಂಡತಿಗೆ ಈ ಕಥೆಯನ್ನ ಹೇಳಿ ಅದು ನಿದ್ರಾಲೋಕಕ್ಕೆ ಹೋಯಿತು. ಗಿಳಿಗಳ ಮಾತನ್ನ ಆಲಿಸುತ್ತಾ ಕುಳಿತ ಬುಡಕ್ಕೆ ಇವರಿಬ್ಬರು ಕೂತಿದ್ರಲ್ಲ, ರೂಪಕಂದರ್ಪ ಮತ್ತು ಮಕರಂದ. ರೂಪಕಂದರ್ಪನಿಗೆ ಮಕರಂದ ಹೇಳ್ತಾನೆ, ಇದು ನಿನ್ನ ವೃತ್ತಕಂ ತಪ್ಪದು ಅಂತ ಹೇಳಿ ಬೆಳಗಾದ ಕೂಡಲಿನ ಪ್ರಯಾಣವನ್ನ ಮುಂದುವರಿಸ್ತಾರೆ. ವಿಂಧ್ಯಾಚಲ ಇಂದ್ರಕೂಟವನ್ನ ದಾಟಿಕೊಂಡು ಜಿನ ಮುನಿಗಳಿಗೆ ವಂದಿಸ್ತಾ ಜಿನ ದರ್ಶನವನ್ನ ಪಡೆಯುತ್ತಾ ಸಾಗಿದ ಅವರು ದೇವಗಿರಿಯಿಂದ ಮುಂದೆ ನಡೆದು
ಮಯೂಖ ನಿರ್ಜರ ಎಂತಕ್ಕಂಥ ರತ್ನ ಶೈಲಕ್ಕೆ ಬರ್ತಾರೆ. ಅಲ್ಲಿದ್ದ ವಿದ್ಯುಲ್ಲೇಖೆ ಚಂದ್ರಲೇಖೆಯರೆಂಬ ವಿದ್ಯಾಧರಿಯರಿಂದ ಮನ್ನಣೆಯನ್ನ ಪಡೆದ ರೂಪಕಂದರ್ಪ ಚಕ್ರೇಶ್ವರಿ ದೇವಿಯನ್ನ ಆರಾಧಿಸಿ ಸಿದ್ಧರಸದ ಪೊಂಗಡ ಹಾಗೂ ಕಾಳಾವಲೋಕಿನಿ ಪದಕವನ್ನ ಪಡೆದು ವಸಂತ ಮಾಸವು ಆರಂಭವಾಗಲು ರೂಪಕಂದರ್ಪನಿಗೆ ವಿರಹ ವೇದನೆ ಆರಂಭವಾಗ್ತಾ ಇದೆ. ಅತ್ತ ಲೀಲಾವತಿಗೂ ವಿರಹ ತಾಪ ಅಸಹನೀಯವಾಗಲು ಅವಳ ಸಖಿಯರು ಅವಳಿಗೆ ಪದ್ಮಾವತಿ ದೇವಿಯನ್ನ ಆರಾಧಿಸಿ ಮನದ ಇಚ್ಛೆಯನ್ನ ಕೈಗೂಡುವಂತೆ ವರವನ್ನ ಬೇಡಿಕೋ ಅಂತ ಹೇಳುತ್ತಾರೆ. ಲೀಲಾವತಿ ಕುಸುಮಪುರದ ಹೊರವಲಯದಲ್ಲಿದ್ದ ವಸಂತ ಉದ್ಯಾನಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಪದ್ಮಾವತಿ ದೇವಿಯನ್ನ ಬೇಡಿಕೊಂಡು ಕೆಳತಿಯ ತೊಡೆಯ ಮೇಲೆಯೇ ಮೈಮರಿತಾಳೆ. ಆಗ ದೇವಿ ಪದ್ಮಾವತಿ, ಈ ದಿನ ರಾತ್ರಿ ನೀನು ನಿನ್ನ ಪ್ರಿಯಕರನ ಸಂಗವನ್ನ ಪಡೆಯುತ್ತೀ ಎಂದು ಹೇಳಲು ಲೀಲಾವತಿ ತನ್ನ ಉಪ್ಪರಿಗೆಯಲ್ಲಿ ಇದ್ದು ಪ್ರಿಯಕರನ ಬರುವಿಕೆಗಾಗಿ ಕಾದು ನಿದ್ರೆ ಹೋಗ್ತಾಳೆ. ಅತ್ತ ಅದೇ ಸಮಯಕ್ಕೆ ವಿರಹ ತಾಪವನ್ನ ತಾಳದೆ ರೂಪಕಂದರ್ಪನು ಮೂರ್ಛೆ ಹೋಗಿದ್ದ. ಗೆಳೆಯನ ಶುಶ್ರೂಷೆಗೆ ಕಮಲದಳ ತರಲು ಮಕರಂದನು ಹೋಗಿದ್ದ. ಆಗ ಅಜಿತನಾಥನ ಪೂಜೆಗೆ ಹೊರಟ ವಿದ್ಯುಲ್ಲೇಖೆ ಚಂದ್ರಲೇಖೆಯರು ರೂಪಕಂದರ್ಪನನ್ನ ಪರ್ಣಲಘು ವಿದ್ಯೆಯಿಂದ ಎತ್ತಿಕೊಂಡು, ಎಲಿ ಆ ಎಲಿಯೊಳಗನ ಸೂಕ್ಷ್ಮವಾಗಿ ಎತ್ಕೊಂಡು ಹೋಗ್ತಾರ ಅನ್ನೋ ರೀತಿ ಒಳಗ ಅವನನ್ನು ಎತ್ತಿಕೊಂಡು ತಂದು ಲೀಲಾವತಿಯ ಮುಚ್ಚದಲ್ಲಿ ಇಳಿಸಿ ತಮ್ಮ ಪೂಜೆಗೆ ಹೋಗ್ತಾರೆ. ಲೀಲಾವತಿಯ ಅಂಗಸ್ಪರ್ಶದಿಂದ ಎಚ್ಚರಾದ ರೂಪಕಂದರ್ಪನ ಇಳಿಸಿದ ಸಪ್ಪಳಕ್ಕೆ ಎಚ್ಚರಾದ ಲೀಲಾವತಿ ಇಬ್ಬರು ಪರಸ್ಪರರನ್ನ ನೋಡ್ತಾರೆ, ಆಶ್ಚರ್ಯಚಕಿತರಾಗ್ತಾರೆ. ತಮ್ಮ ತಮ್ಮ ಕೊರಳೊಳಗೆ ಹಾರವನ್ನ ತೆಗೆದು ಒಬ್ಬರಿಗೊಬ್ಬರು ಹಾಕ್ತಾರೆ. ಮನದೋಳ್ ಸಿಲ್ಕಿದಂತಿದ್ದು ಸುಖವನ್ನ ಹೊಂದಿ ಮೂರ್ಛೆಗೆ ಸಂದರ್. ಇತ್ತ ಪೂಜೆಯಿಂದ ಹಿಂತಿರುಗುತ್ತಿದ್ದ ವಿದ್ಯುಲ್ಲೇಖೆ ಚಂದ್ರಲೇಖೆಯರು ರೂಪಕಂದರ್ಪನನ್ನ ಎತ್ತಿಕೊಂಡು ಹೋಗಿ ಮಕರಂದನ ಹತ್ತಿರ ಇಳಿಸ್ತಾರೆ. ಬೆಳಗಾದಾಗ ಇಬ್ಬರಿಗೂ ವಿರಹ ತಾಪ ಅಸಹನೀಯವಾಯಿತು. ಅದಲು ಬದಲು ಮಾಡಿದ ಹಾರಗಳಿಂದ ಅವರು ಕಂಡದ್ದು ಕನಸಲ್ಲ ಅಂತ ಹೇಳಿ ನಿಶ್ಚಯ ಆಯಿತು. ಆತನ ದಾರಿ ಕಾಯುತ್ತಾ ಲೀಲಾವತಿಯ ತೋಟದಲ್ಲಿಯೇ ಉಳಿತಾಳೆ. ಗೆಳೆಯನೊಂದಿಗೆ ಹೊರಟ ರೂಪಕಂದರ್ಪನು ಅಲ್ಲಿಗೆ ಬಂದು ಮುಟ್ತಾನೆ. ಉದ್ಯಾನದಲ್ಲಿ ಮಲಗಿದ ಆತನನ್ನ ಕಂಡ ಗೆಳತಿಯರು ಅವನನ್ನ ಪ್ರತ್ಯಕ್ಷ ಮೊದಲಿಂದೆಯೇ ಬಗೆದು ಅವನನ್ನ ತಂದು ಲೀಲಾವತಿಗೆ ಒಪ್ಪಿಸ್ತಾರೆ. ಅವನು ಅವಳ ಮನೋವಲ್ಲಭ ಎಂದು ತಿಳಿದು ಸಂತೋಷಗೊಂಡ ಅವರಿಬ್ಬರಿಗೂ ವೈಭವದಿಂದ ಗಾಂಧರ್ವ ವಿವಾಹವನ್ನು ಜರುಗಿಸ್ತಾರೆ. ಜಲಕ್ರೀಡೆ ವನಕ್ರೀಡೆಗಳಲ್ಲಿ ಕಾಲ ಕಳೆಯುತ್ತ ಸುಖದಿಂದ ಸಾಗಿರಲು ಒಂದು ದಿವಸ ಮಕರಂದನು ಕಾಳಾವಲೋಕಿನಿ ಫಲಕವನ್ನ ತಂದು ತೋರಿಸ್ತಾನೆ. ರೂಪ ಕಂದರ್ಪನು ನೋಡಿ ಅದನ್ನು ಮಕರಂದನಿಗೆ ತಿರುಗಿ ಕೊಡ್ತಾನೆ. ಅದನ್ನು ಅವನಿಂದ ಕಸಿದುಕೊಂಡು ಅದರಲ್ಲಿ ತನ್ನ ಪ್ರತಿರೂಪವನ್ನೇ ಕಂಡರು ಸಿಟ್ಟಿನಲ್ಲಿ ಇದ್ದದ್ದರಿಂದ ಅದು ಅನ್ಯ ಸ್ತ್ರೀ ಚಿತ್ರ ಎಂದು ಭಾವಿಸಿ ಕೋಪಗೊಂಡ ಲೀಲಾವತಿ ಮತ್ಸರಗೊಂಡು ಆಗ್ರಹದಿಂದ ಲತೆಯಾಗಿ ಬಿಡ್ತಾಳೆ, ಒಂದು ಬಳ್ಳಿ ಆಗ್ತಾಳೆ. ಇತ್ತ ಪತ್ನಿಯನ್ನು ಕಾಣದ ರೂಪಕಂದರ್ಪನು ವಿರಹದಿಂದ ಬಳಲುತ್ತಾ ಬಂದು ಆ ಬಳ್ಳಿಯನ್ನ ಲೀಲಾವತಿ ಎಂದೇ ಬಗೆದು ಅಪ್ಪಲು ಆ ಬಳ್ಳಿ ಲೀಲಾವತಿಯಾಗಿ ಮಾರ್ಪಡುತ್ತಾ ಇದೆ. ಸಂತೋಷಗೊಂಡ ಅವರು ಸುಖದಿಂದ ಕಾಲ ಕಳೆಯುತ್ತಾ ಇರಬೇಕಾದ್ರೆ ಒಂದು ದಿವಸ ಉದ್ಯಾನದಲ್ಲಿ ರೂಪಕಂದರ್ಪನು ಒಬ್ಬನೇ ತಿರುಗಾಡುತ್ತಿರಲು ಅವನ ರೂಪಕ್ಕೆ ಮರುಳಾದ ವಸಂತ ಶೇಖರನೆಂಬ ವಿದ್ಯಾಧರನ ಹೆಂಡತಿಯಾದ ಮದನಮಂಜರಿ ಎನ್ನುವವಳು ಬಂದು ಅವನಲ್ಲಿ ನೆರೆಯಲು ಇಚ್ಛಿಸುತ್ತಾಳೆ. ಶೌಚ ಗುಣಕ್ಕೆ ಖಣಿಯಾದ ರೂಪಕಂದರ್ಪನು ಅದಕ್ಕೆ ಎಡೆಗೊಡಲಿಲ್ಲ. ಪರಿಶುದ್ಧವಾಗಿರತಕ್ಕಂಥ ಗುಣ, ಸ್ವಚ್ಛ ಗುಣ. ಪರಿಪರಿಯಿಂದ ಹೇಳಿಕೊಂಡರೂ ಒಪ್ಪದ ರೂಪಕಂದರ್ಪನ ಮೇಲೆ ರೋಷಗೊಂಡ ಮದನಮಂಜರಿ ಅವನನ್ನ ತನ್ನ ವಿದ್ಯೆಯಿಂದ ಕುರವಕವನ್ನಾಗಿ ಮಾರ್ಪಡಿಸಿದಳು. ಕುರವಕ ಅಂದ್ರೆ ಇಲ್ಲಿ ಮುಳ್ಳು ಗೋರಂಟಿಗಳ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಗಂಡನನ್ನ ಕಾಣದ ಲೀಲಾವತಿ ದುಃಖದಿಂದ ಬಳಲುತ್ತಾ ತನ್ನ ಜೀವಿತೇಶ್ವರನಿಲ್ಲದೆ ತಾನು ಜೀವಂತ ಇರುವುದು ಸಾಧ್ಯವಿಲ್ಲ ಎಂದು ಹೇಳಿ ಸಾವನ್ನ ಅಪ್ಪಲು ಸಿದ್ಧಳಾಗ್ತಾಳೆ. ಆಗ ಅವಳ ಸಖಿ ಪುಷ್ಪಿಸದೇ ಇದ್ದ ಈ ಕುರುವಕಕ್ಕೆ ದೋಹದವನ್ನ ಉಂಟು ಮಾಡಿ ನಂತರ ನಿನ್ನ ಇಚ್ಛೆಯಂತೆ ಮಾಡು ಅಂತ ಹೇಳಲು ಲೀಲಾವತಿ ಒಪ್ಪಿ ಕಾಂತ ಭಾವದಿಂ ಆ ಕುರುವಕವನ್ನು ಅಪ್ಪಿದಳು.
ಕೂಡಲೇ ಆ ಕುರವಕ ರೂಪ ಕಂದರ್ಪನಾಗಿ ಮಾರ್ಪಟ್ಟಿತು. ಪುಣ್ಯವಂತರು ಹಿಡಿದ ಮಣ್ಣು ಹೊನ್ನಾಗುತ್ತದೆ ಅಲ್ಲವೇ ಅನ್ನುವ ಹಾಗೆ ನಂತರ ಕುಸುಮಪುರಕ್ಕೆ ಬಂದ ತನ್ನ ತಂದೆ ತಾಯಿಗಳನ್ನ ಕೂಡಿಕೊಂಡು ರೂಪಕಂದರ್ಪ ದೇವನು ಲೀಲಾವತಿಯೊಂದಿಗೆ ಜಯಂತಿಪುರಕ್ಕೆ ಪ್ರಯಾಣ ಮಾಡಿ ಸುಖದಿಂದ ಇರುತ್ತಿದ್ದ ಎನ್ನುವಂಥದ್ದ. ಇದಿಷ್ಟು ಲೀಲಾವತಿಯಲ್ಲಿ ಇರತಕ್ಕಂಥ ಕಥೆ. ಈ ಕಥೆಯ ಬಗ್ಗೆ ಅಥವಾ ಈ ಕೃತಿಯ ಬಗ್ಗೆ ಡಾಕ್ಟರ್ BS ಕುಲಕರ್ಣಿ ಅಂತಕ್ಕಂಥವ್ರು ಈ ನೇಮಿನಾಥ ಪುರಾಣವನ್ನ ಅವರು ಸಂಪಾದನೆ ಮಾಡಿರ್ತಕ್ಕಂಥವ್ರು, ಕರ್ನಾಟಕ ವಿಶ್ವವಿದ್ಯಾಲಯದೊಳಗ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ಅವ್ರೇನ್ ಹೇಳ್ತಾರೆ, ಲೀಲಾವತಿ ಕಥೆಯನ್ನ ಓದಿದ ಕೂಡಲೇ ಈ ಕಥಾವಸ್ತುವಿಗೆ ಕವಿ ಸುಬಂಧುವಿನ ವಾಸವದತ್ತ ಹೆಚ್ಚಾಗಿ ಆಕರವಾಗಿದೆ ಎಂದೆನಿಸುತ್ತದೆ. ಅದರಂತೆ ಮಾಂತ್ರಿಕನ ಪ್ರಸಂಗವು ಕವಿ ರಾಜಶೇಖರನ ಕರ್ಪೂರ ಮಂಜರಿಯನ್ನು, ಲೀಲಾವತಿ ಬಳ್ಳಿಯಾಗುವ ಸಂದರ್ಭವು ಕವಿ ಕಾಳಿದಾಸನ ವಿಕ್ರಮೋರ್ವಶೀಯದ 3ನೇ ಅಂಕನ್ನು ನೆನಪಿಗೆ ತರುತ್ತದೆ. ಇದೂ ಅಲ್ಲದೆ ಕವಿ ನೇಮಿಚಂದ್ರನ ಹಂದಿಯ ಬೇಟೆಯ ವರ್ಣನೆ, ಅಡವಿ, ಸರೋವರ ಮೊದಲಾದ ವರ್ಣನೆಗಳು ಭಾರವಿ, ಬಾಣ ಮೊದಲಾದ ಕವಿಗಳನ್ನ ನೆನೆಯುವಂತೆ ಮಾಡುತ್ತವೆ. ಇದರ ಅರ್ಥ ಕವಿ ನೇಮಿಚಂದ್ರನು ತನ್ನ ಹಿಂದಿನ ಅನೇಕ ಕವಿಗಳಿಂದ ಎತ್ತಿಕೊಂಡ ಹಲವಾರು ಸಂದರ್ಭಗಳನ್ನ ಜೋಡಿಸಿ ಲೀಲಾವತಿಯನ್ನ ರಚಿಸಿದ್ದಾನೆ. ಅದರಲ್ಲಿ ಅವನ ಸ್ವಂತದ ಪ್ರತಿಭೆ, ಪಾಂಡಿತ್ಯ, ಲೌಕಿಕ ಜ್ಞಾನಗಳೇನೂ ಇಲ್ಲ ಎಂದಲ್ಲ. ಲೀಲಾವತಿಯನ್ನ ರಚಿಸುವಲ್ಲಿ ಕವಿ ನೇಮಿಚಂದ್ರನು ತನ್ನ ಹಿಂದಿನ ಹಲವಾರು ಶ್ರೇಷ್ಠ ಕವಿಗಳ ಕೃತಿಗಳನ್ನ ಓದಿಕೊಂಡದ್ದೇನೋ ಸರಿ, ಆದರೆ ಕೃತಿ ರಚನೆಯಲ್ಲಿ ಆತನು ತನ್ನತನವನ್ನ ಬಿಟ್ಟಿಲ್ಲ. ಲೀಲಾವತಿಯಲ್ಲಿ ಕವಿ ತನ್ನವೇ ಆದ ಸೂಕ್ತ ನವೀನ ಸಂದರ್ಭಗಳನ್ನ ಸೇರಿಸಿದ್ದಾನಲ್ಲದೆ ಸಂಪೂರ್ಣ ಕಥೆ ತನ್ನ ಧರ್ಮದ ಛಾಯೆಯಲ್ಲಿ ನಡೆಯುವಂತೆ ಕೃತಿ ರಚನೆ ಮಾಡಿ ತನ್ನತನವನ್ನ ಉಳಿಸಿಕೊಂಡು ಬಂದಿದ್ದಾನೆ. ಇಲ್ಲಿಯೇ ಕವಿ ನೇಮಿಚಂದ್ರನ ಹಿರಿಮೆ ಅಡಗಿದೆ ಎಂದು ಹೇಳಬಹುದು. ಲೀಲಾವತಿ ಒಂದು ಚಂಪೂ ಕೃತಿ. ಇದರಲ್ಲಿ ಕವಿ ಶೃಂಗಾರ ರಸವನ್ನೇ ಪ್ರಧಾನವಾಗಿಟ್ಟುಕೊಂಡಿದ್ದಾನೆ. ಶೃಂಗಾರ ರಸ ಹೆಚ್ಚಾಗಿ ಬಂದದ್ದು ಹಾಗೂ ಆತನ ಉದ್ದವಾದ ವರ್ಣನೆಗಳು ಕೃತಿಯ ಸ್ಥಾನಮಾನಕ್ಕೆ ಆತಂಕಗಳಾಗಿವೆ ಎಂದು ಹೇಳುವವರೂ ಉಂಟು. ಆದರೆ ಲೀಲಾವತಿಯ ವಿವರವಾದ ಅಭ್ಯಾಸ ಮಾಡಿದರೆ ಈ ಹೇಳಿಕೆಯಲ್ಲಿ ತಥ್ಯವಿಲ್ಲ ಎಂದು ಅನಿಸುವಂತಿದೆ. ವರ್ಣನೆಗಳು ಕವಿಯ ಪ್ರತಿಭೆ, ಲೋಕಜ್ಞಾನಗಳಿಗೆ ಕನ್ನಡಿ ಹಿಡಿದಂತೆ ಇವೆ ಅಲ್ಲದೆ ಕಥೆಯನ್ನ ಮುಂದುವರಿಸಿಕೊಂಡು ಹೋಗುವ ಸಾಧನಗಳೂ ಆಗಿವೆ. ಶೃಂಗಾರ ರಸವೂ ಕೂಡ ಬೇಸರವನ್ನ ತಾರದೆ ತನ್ನ ಕಾಲದ ಜನರ ಅಭಿರುಚಿಗೆ ತಕ್ಕಂತೆ ಕವಿ ಹಿಡಿದ ಕನ್ನಡಿಯಾಗಿ ಬಂದಂತೆ ಭಾಸವಾಗುತ್ತದೆ. ಶೃಂಗಾರ ರಸದ ಜೊತೆಗೆ ಉಳಿದ ರಸಗಳೂ ಕೂಡ ಪೋಷಣೆ ಹೊಂದಿವೆ ಎಂಬುದು ಲಕ್ಷಿಸತಕ್ಕ ಅಂಶವಾಗಿದೆ. ಕವಿ ನೇಮಿಚಂದ್ರನು ಮಾರ್ಗ, ದೇಶಿ ಪ್ರತಿಭೆ, ಪಾಂಡಿತ್ಯಗಳನ್ನ ಒಳ್ಳೆಯ ರೀತಿಯಿಂದ ಹೊಂದಿಸಿ ಜೈನ ಸಂಪ್ರದಾಯಕ್ಕೆ ಹೊಸದಾಗುವಂತೆ ದಂತಕಥೆಯೊಂದನ್ನ ಆಯ್ಕೆ ಮಾಡಿ ಲೀಲಾವತಿಯನ್ನ ಬರೆದು ಕೃತಕೃತ್ಯನಾಗಿದ್ದಾನೆ ಎಂದು ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅಂತಕ್ಕಂಥವರು ಕೂಡ ಈ ಲೀಲಾವತಿ ಕೃತಿಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಇಲ್ಲಿ ಹೇಳಿದ್ದನ್ನ ನಾವು ಗಮನಿಸುವುದಾದರೆ, ಸುಬಂಧುವಿನ ಕಥೆಯನ್ನ ಅನುಸರಿಸಿದರೂ ಇತರ ಶೃಂಗಾರ ಕಾವ್ಯ ನಾಟಕಗಳ ಸ್ವಾರಸ್ಯವಾದ ಭಾಗಗಳಲ್ಲಿ ಕಾಣುವ ಸೊಗಸುಗಳನ್ನೆಲ್ಲ ತನ್ನ ಕಾವ್ಯದಲ್ಲಿ ಅಳವಡಿಸಿದ್ದಾನೆ. ಈ ಕವಿಯು ಹಿಂದಣ ಕವಿಗಳನ್ನ ಬಹುವಾಗಿ ಅಧ್ಯಯನ ಮಾಡಿ ಅವರ ಕಾವ್ಯಗಳಿಂದ ಚೈತನ್ಯವನ್ನ ಬೆಳೆಸಿಕೊಂಡಿದ್ದ ಎಂಬ ಬಗ್ಗೆ ಅನುಮಾನ ಇಲ್ಲ. ಈ ಕಾವ್ಯದಲ್ಲಿ ರಾಜಶೇಖರನ ಕರ್ಪೂರ ಮಂಜರಿ, ಕಾಳಿದಾಸನ ವಿಕ್ರಮೋರ್ವಶೀಯ, ಭಾರವೀಯ ಕಿರಾತಾರ್ಜುನೀಯ ಮುಂತಾದ ಅನೇಕ ಗ್ರಂಥಗಳ ಪ್ರಭಾವವು ಸ್ವಯಂ ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ಪ್ರೇಮಾಖ್ಯಾನಗಳಲ್ಲಿ ಉಪಯೋಗವಾಗುವ ತಂತ್ರಗಳಲ್ಲಿ ಮುಖ್ಯವಾದವನ್ನೆಲ್ಲ ಇಲ್ಲಿ ಕವಿ ಉಪಯೋಗಿಸಿದ್ದಾನೆ. ಜೊತೆಗೆ ಜೈನಮತೀಯವಾದ ಆವರಣವನ್ನೂ ಕವಿ ಕಲ್ಪಿಸಿದ್ದಾನೆ. ಸಿದ್ಧರಸ, ಕಾಳಾವಲೋಕಿನಿ ವಿದ್ಯೆ, ವರ್ಣ ಲಘುವಿದ್ಯೆ, ರೂಪ ವ್ಯತ್ಯಾಸ, ಇಂದ್ರಜಾಲ ಮುಂತಾದವುಗಳಿಂದ ಲೀಲಾವತಿಯು ತುಂಬಾ ಮನೋಹರವಾದ ಅಲೌಕಿಕ ಪ್ರಪಂಚವೊಂದನ್ನು ನಿರ್ಮಾಣ ಮಾಡುತ್ತದೆ. ಆದರೆ ಅತೀವ ವರ್ಣನೆ, ಮತೀಯವಾದ ಪೂಜೆಗಳು, ಕೃತಕ ಸನ್ನಿವೇಶಗಳು ಇವುಗಳಿಂದ ಓದುಗರಿಗೆ ಈ ಲೋಕ ದೂರವಾಗಿಯೇ ಉಳಿಯುತ್ತದೆ. ಇಂದ್ರಜಾಲಿಗನ ವಿದ್ಯಾ ಪ್ರದರ್ಶನ,
ಬೇಟೆಯ ವಿನೋದ, ಸರೋವರದ ಪರಿಸರ, ಕಾನನಾಶ್ರಮಗಳ ರಮ್ಯ ಪ್ರಕೃತಿ, ಚಕ್ರೇಶ್ವರಿಯವರ ಪದ್ಮಾವತಿ ಪೂಜೆ ಇಷ್ಟೆಲ್ಲ ಇದ್ದು ಕಥೆ ನರ್ಮದೆಯಿಂ ಗೆಂಟು ಕವಿ ಪೂರ್ವ ಕವಿಗಳಿಂದ ಪ್ರೇರಿತನಾಗಿ ಸ್ವಂತ ಕಲ್ಪನೆಯನ್ನ ಸೇರಿಸಿದ್ದರೂ ಅಲ್ಲಲ್ಲಿ ವರ್ಣನಾಚಾತುರ್ಯವು ಮಿನುಗಿದರೂ ವರ್ಣನೆಯ ಕಗ್ಗಾಡಿನಲ್ಲಿ ಕಥೆಯ ನದಿ ಹರಿಯುವುದೇ ಕಾಣುವುದಿಲ್ಲ. ಪರಿಮಳವಿಲ್ಲದ ಕುಸಿರಿಗೆಲಸದ ಪನ್ನೀರು ದಾನಿಯಂತೆ ಕಾವ್ಯ ಹೊರಗೆ ಮಿರುಗುತ್ತದೆ ಎನ್ನುವಂಥ ಅಭಿಪ್ರಾಯವನ್ನ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ವ್ಯಕ್ತಪಡಿಸಿದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಇದಿಷ್ಟು ಲೀಲಾವತಿ ಎನ್ನುವಂತಹ ಕೃತಿಯ ಬಗ್ಗೆ ನಾವು ಅವಲೋಕನೆ ಮಾಡಿದ ನಂತರ ಇದೀಗ ಇನ್ನೊಂದು ಕೃತಿ ಅಂದ್ರೆ ಜೈನ ಕವಿಗಳು ಒಂದು ಧಾರ್ಮಿಕ ಕಾವ್ಯವನ್ನ, ಒಂದು ಲೌಕಿಕ ಕಾವ್ಯವನ್ನ 10ನೇ ಶತಮಾನದಿಂದಲೂ ಕೂಡ ಬರೆದುಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನೇಮಿನಾಥ ಪುರಾಣ ಎನ್ನುವಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ, ಜೈನ ಧರ್ಮದಲ್ಲಿರ್ತಕ್ಕಂಥ 24 ತೀರ್ಥಂಕರರಲ್ಲಿ 22ನೇ ತೀರ್ಥಂಕರ ನೇಮಿನಾಥನನ್ನ ಕುರಿತಾಗಿ ಬರೆದಿರತಕ್ಕಂಥ ಕೃತಿ ಇದು. ನೇಮಿನಾಥ ಪುರಾಣ ಕವಿ ನೇಮಿಚಂದ್ರನ ಇನ್ನೊಂದು ಕೃತಿ. ನೇಮಿನಾಥ ಪುರಾಣವು ಜೈನ ಧಾರ್ಮಿಕ ಗ್ರಂಥ. ನೇಮಿನಾಥನು ಜೈನರ ವರ್ತಮಾನ ಕಾಲದ 22ನೇ ತೀರ್ಥಂಕರ. ಧರ್ಮವನ್ನ ಬೆಳಗಲು ಬರೆದ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕಾವ್ಯ ಧರ್ಮವನ್ನ ಬೆಳಗಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಜೈನ ಕವಿಗಳು ಸುಮಾರು 15 ಜನ ತೀರ್ಥಂಕರರನ್ನ ಕುರಿತು ಪುರಾಣಗಳನ್ನ ರಚಿಸಿದ್ದಾರೆ. ಕನ್ನಡ ಕವಿಗಳು, ಅವುಗಳಲ್ಲಿ ನೇಮಿನಾಥ ಪುರಾಣಗಳ ಸಂಖ್ಯೆಯೇ ಹೆಚ್ಚಾಗಿದೆ. ಹರಿವಂಶದವನಾದ ನೇಮಿನಾಥ ಚರಿತ್ರೆಯಲ್ಲಿ, ಹರಿವಂಶದವನಾದ ನೇಮಿನಾಥ ಚರಿತ್ರೆಯಲ್ಲಿ ಕೃಷ್ಣನ ಚರಿತ್ರೆಯೂ ಬರುತ್ತದೆ. ಅಲ್ಲದೆ ಹರಿವಂಶದವರು ಕುರುವಂಶದವರ ಸಂಗಡ ಸಂಬಂಧ ಬೆಳೆಸುವುದರಿಂದ ಕೌರವ ಪಾಂಡವರ ಕಥೆಯೂ ಈ ಪುರಾಣದಲ್ಲಿ ಅಡಕವಾಗುತ್ತದೆ. ಹಾಗೂ ಕವಿಗಳಿಗೆ ಒಳ್ಳೆಯ ಕಥಾವಸ್ತುವಿನ ಜೊತೆಗೆ ರಸ ಪೋಷಣೆಗೂ ಒಳ್ಳೆಯ ಅವಕಾಶ ಸಿಕ್ಕುವಂತಾಗುತ್ತದೆ. ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣಂ ಅಥವಾ ಚಾವುಂಡರಾಯ ಪುರಾಣ, ಇದರಲ್ಲಿ ನೇಮಿನಾಥನ ಕಥೆ ಬಂದಿದೆ. ನಂತರ ಕರ್ಣಪಾರ್ಯನು ಕ್ರಿಸ್ತಶಕ ಸುಮಾರು 1140ರಲ್ಲಿ ನೇಮಿನಾಥ ಪುರಾಣವನ್ನ ಬರೆದಿದ್ದಾನೆ. ನಂತರ ನೇಮಿನಾಥ ಪುರಾಣವನ್ನ ಬರೆದ ಕವಿ ಎಂದರೆ ನೇಮಿಚಂದ್ರನೇ ಆಗಿದ್ದಾನೆ. ಕವಿಯು ಹೇಳುವ ಮಾತುಗಳಿಂದ ಕವಿಗೆ ಸಂಪೂರ್ಣ ನೇಮಿನಾಥ ಪುರಾಣವನ್ನ ಬರೆಯಬೇಕು ಎಂಬ ಇಚ್ಛೆ ಇತ್ತು ಎಂದು ತಿಳಿಯುತ್ತದೆ. ಆದರೆ ಪ್ರಸ್ತುತ ಗ್ರಂಥವು ಸಂಪೂರ್ಣವಾಗಿಲ್ಲ. ಈಗ ಉಪಲಬ್ಧವಿದ್ದ ಎಲ್ಲ ಹಳೆಯ ಕೈಬರಹದ ಗ್ರಂಥಗಳಲ್ಲಿ 8 ಆಶ್ವಾಸಗಳಲ್ಲಿ ನೇಮಿನಾಥನ ಪೂರ್ವ ಭವಾವಳಿಗಳ ಕಥೆ ಹಾಗೂ ಹರಿವಂಶದ ಕೃಷ್ಣನು ಕಂಸನನ್ನ ಕೊಲ್ಲುವವರೆಗೆ ಮಾತ್ರ ಕಥೆ ನಿರೂಪಿತವಾಗಿದೆ. ಗ್ರಂಥ ಹೀಗೆ ಅಪೂರ್ಣ ಬಳಿಯಲು ಸ್ಪಷ್ಟವಾದ ಕಾರಣಗಳು ಗೊತ್ತಿಲ್ಲದಿದ್ದರೂ ಕಂಸನ ಸಂಹಾರವನ್ನ ಕವಿ ಕೇವಲ 1-2 ಪದ್ಯಗಳಲ್ಲಿ ವರ್ಣಿಸಿ ಅವಸರದಲ್ಲಿ ಕಾವ್ಯವನ್ನ ಮುಕ್ತಾಯ ಮಾಡುವುದನ್ನು ಗಮನಿಸಿದಾಗ ಕವಿ ನೇಮಿಚಂದ್ರನು ಕೇವಲ 8 ಆಶ್ವಾಸಗಳನ್ನ ಬರೆಯುವಷ್ಟರಲ್ಲಿ ಬಹುಶಃ ತೀರಿ ಹೋಗಿರಬೇಕು ಎಂದು ಅನಿಸುತ್ತದೆ. ಕೇವಲ ಅರ್ಧವಾಗಿ ಸಿಕ್ಕುತ್ತಿರುವ ಈ ನೇಮಿನಾಥ ಪುರಾಣವು ಅರ್ಧನೇಮಿ ಪುರಾಣ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸರಿ, ಹಾಗಾದ್ರೆ ಈ ಅರ್ಧನೇಮಿ ಪುರಾಣದಲ್ಲಿ ಬರತಕ್ಕಂಥ ಕಥೆಯ ಸಾರ ಹೀಗಿದೆ. ಜಂಬೂ ದ್ವೀಪ, ಸುಗಂಧಿಳ ಪ್ರದೇಶ, ಸಿಂಹಪುರ ಅಂತಕ್ಕಂಥ ಪಟ್ಟಣ. ಅಲ್ಲಿ ಅರ್ಹದಾಸ ಅಂತಕ್ಕಂಥ ಅರಸ, ಅವನ ಹೆಂಡತಿ ಚಿನದತ್ತೆ ಎಂಬ ರಾಣಿ. ಅವರಿಗೆ ಬಹಳ ದಿವಸಗಳಾದ ಮೇಲೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನಿಗೆ ಅಪರಾಜಿತ ಅಂತ ಹೇಳಿ ಹೆಸರಿಡ್ತಾರೆ. ಅಪರಾಜಿತನು ಯೌವನಕ್ಕೆ ಬಂದಾಗ ಪ್ರೀತಿ ಮತಿ ಎಂಬವಳೊಂದಿಗೆ ಲಗ್ನ ಮಾಡಿದರು. ಸುಖದಿಂದ ಕಾಲ ಕಳೀತಾ ಇರಬೇಕಾದ್ರೆ ವಿಮಲವಾಹನರ ಸಮವಸರಣವು ಅಲ್ಲಿಗೆ ಬರ್ತಾ ಇದೆ. ಅಲ್ಲಿ ಹೋಗಿ ಧರ್ಮೋಪದೇಶವನ್ನ ಕೇಳಿದ ಅರ್ಹದಾಸ ಸಂಸಾರದ ಅಸಾರತೆಯನ್ನ ಅರಿತು ತನ್ನ ಮಗನಿಗೆ ಪಟ್ಟವನ್ನ ಕಟ್ಟಿ ತಾನು ದೀಕ್ಷೆಯನ್ನ ಹೊಂತಾನೆ. ಅರಸನಾದ ಅಪರಾಜಿತನು ಒಳ್ಳೆಯ ರೀತಿಯಿಂದ ರಾಜ್ಯಭಾರವನ್ನ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಆತನ ತಂದೆ ಹಾಗೂ ವಿಮಲವಾಹನ ಇಬ್ಬರೂ ಮೋಕ್ಷಕ್ಕೆ ಹೋದರು ಅಂತಕ್ಕಂಥ ಸುದ್ದಿಯನ್ನ ಕೇಳ್ತಾನೆ. ಕೂಡಲೇ ಅವನು ಮೂರ್ಛೆ ಹೋಗ್ತಾನೆ. ಎಚ್ಚರಗೊಂಡ ಆತನು ತನ್ನ ತಂದೆ ಹಾಗೂ ಗುರು ಇವರನ್ನ ಕಾಣದೆ ಅನ್ನವನ್ನ ಸ್ವೀಕರಿಸುವುದಿಲ್ಲ ಎಂದು ಅವರನ್ನ ಕಾಣಲು ಚತುರಂಗ ಬಲ ಸಹಿತ ಹೊರಟು ಮಂದರ ಪರ್ವತದ ಅಡಿಯಲ್ಲಿ ಬೀಡುಬಿಡ್ತಾನೆ. ಆಗ ದೇವೇಂದ್ರನು
ಕುಬೇರನಿಗೆ ಹೇಳಲು ಆತನು ಇಂದ್ರಜಾಲ ವಿದ್ಯೆಯಿಂದ ಅಪರಾಜಿತನಿಗೆ ಅವನ ತಂದೆ ಹಾಗೂ ಗುರುವನ್ನ ತೋರಿಸ್ತಾನೆ. ಅದರಿಂದ ಸಂತಸಗೊಂಡ ಅಪರಾಜಿತನು ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನ ನಡೆಸ್ತಾ ಇದ್ದ. ಹೀಗಿರಬೇಕಾದ್ರೆ ಫಾಲ್ಗುಣ ನಂದೀಶ್ವರ ಪೂಜೆ ಬರ್ತಾ ಇದೆ. ಆಗ ಅಪರಾಜಿತನು ತ್ರಿಭುವನ ತಿಳಕ ಎಂಬ ಬಸದಿಗೆ ಹೋಗಿ ಪ್ರದಕ್ಷಿಣೆಯನ್ನ ಹಾಕ್ತಾ ಇರಬೇಕಾದ್ರೆ ಅಲ್ಲಿಗೆ ಇಬ್ಬರು ಚಾರಣ ಮುನಿಗಳು ಬಂದರು. ದಿಗಂಬರ ಮುನಿಗಳು ಬರ್ತಾರೆ. ಅವರನ್ನ ಕಂಡು ವಂದಿಸಿದ ಅಪರಾಜಿತನಿಗೆ ಅವರನ್ನ ಎಲ್ಲಿಯೋ ಕಂಡಂತೆ ಭಾಸವಾಗ್ತಾರೆ. ಹಾಗೆ ಅವರನ್ನ ಕೇಳಿಯುತ್ತಾನೆ. ಅದಕ್ಕೆ ಆ ಮುನಿಗಳಲ್ಲಿ ಹಿರಿಯನಾದವನು ಹೀಗೆ ಹೇಳ್ತಾನೆ: ಮಂದರ ಪರ್ವತದ ಅಪರ ವಿದೇಹ ಗಂಧಿಲ ವಿಷಯದಲ್ಲಿ ವಿಜಯಾರ್ಧ ಪರ್ವತದ ಎರಡು ಬದಿಗಳಲ್ಲಿ ಎರಡು ವಿದ್ಯಾಧರ ಶ್ರೇಣಿಗಳು, ಉತ್ತರ ಶ್ರೇಣಿಯಲ್ಲಿ ಸೂರ್ಯಪ್ರಭನೆಂಬ ಪಟ್ಟಣ, ಅಲ್ಲಿ ಸೂರ್ಯಪ್ರಭನೆಂಬ ಅರಸ, ಅವನಿಗೆ ಧಾರಣಿ ಎಂಬ ರಾಣಿ. ಇವರ ಹೊಟ್ಟೆಯಲ್ಲಿ ಚಿಂತಾಗತಿ ಎಂಬ ಮಗನು ಹುಟ್ಟಿದ. ಅವನಿಗೆ ಮನೋಗತಿ, ಚಪಳಗತಿ ಎಂಬ ಇಬ್ಬರು ತಂಬಂದಿರು ಹುಟ್ಟಿದರು. ಇತ್ತ ಆ ಶ್ರೇಣಿಯ ಅರಿಂಜೆಯ ಖಚರನಿಗೆ ಹಾಗೂ ಆತನ ರಾಣಿ ಅಜಿತ ಸೇನಾದೇವಿಗೆ ವಿಳಾಸವತಿ ಎಂಬಗಳು ಹುಟ್ಟಿದ್ಲು. ಈ ರಾಜಕುಮಾರಿ ಗಗನಗಾಮಿನಿ ವಿದ್ಯೆಯಲ್ಲಿ ಪ್ರವೀಣೆಯಾಗಿದ್ದಳು, ಆಕಾಶದಲ್ಲಿ ಸಂಚರಿಸತಕ್ಕಂಥ ವಿದ್ಯೆ. ಅವಳನ್ನ ಈ ವಿದ್ಯೆಯಲ್ಲಿ ಯಾರು ಸೋಲಿಸುತ್ತಾರೋ ಅವರನ್ನ ಅವಳು ಲಗ್ನವಾಗುವುದು ಅಂತ ಹೇಳಿ ಸ್ವಯಂವರವನ್ನ ಏರ್ಪಡಿಸ್ತಾರೆ. ಅನೇಕ ರಾಜರುಗಳು ಬಂದು ಆ ವಿದ್ಯೆಯಲ್ಲಿ ಯಶಸ್ಸನ್ನ ಕಾಣದೆ ಸೋಲ್ತಾರೆ. ಮನೋಗತಿ, ಚಪಳಗತಿಯರೂ ಸೋಲ್ತಾರೆ. ಮಂದಿರ ಸೋಲನ್ನ ತಿಳಿದ ಚಿಂತಾಗತಿಯು ಹೋಗಿ ವಿಳಾಸವತಿಯನ್ನ ಸೋಲಿಸ್ತಾನೆ. ಆದರೆ ಅವಳನ್ನ ಲಗ್ನವಾಗಲು ಅವ ಒಪ್ಪೋದಿಲ್ಲ. ತನ್ನ ತಮ್ಮಂದಿರಲ್ಲಿ ಒಬ್ಬನನ್ನ ಲಗ್ನವಾಗಬೇಕು ಅಂತ ಹೇಳ್ತಾನೆ. ಅದನ್ನು ನಿರಾಕರಿಸಿದ ವಿಳಾಸವತಿ ನಿರ್ವೇಗವನ್ನ ಹೊಂದಿ ದೀಕ್ಷೆಯನ್ನು ವಹಿಸ್ತಾಳೆ. ಅದನ್ನು ಕಂಡ ಚಿಂತಾಗತಿ, ಮನೋಗತಿ, ಚಪಳಗತಿ ಈ ಮೂವರೂ ಕೂಡ ದೀಕ್ಷೆಯನ್ನ ತೆಗೆದುಕೊಳ್ತಾರೆ. ಆಯುಷ್ಯಾಂತದಲ್ಲಿ ಸತ್ತು ಸಾಮಾನಿಕ ದೇವರಾಗಿ ಅವರು ಹುಟ್ಟುತ್ತಾರೆ. ಅಲ್ಲಿಂದ ಚ್ಯುತಿಯಾಗಿ ಮರಳಿ ಬಂದು ಹುಟ್ಟಿದವರಲ್ಲಿ ಚಿಂತಾಗತಿಯೇ ನೀನು ಅಂದ್ರೆ ಅಪರಾಜಿತ ಏನದಲ್ಲ, ಅವ ಹಿಂದೆ ಚಿಂತಾಗತಿಯಾಗಿದ್ದ. ಗಗನಚಂದ್ರ ಹಾಗೂ ಗಗನ ಸೌಂದರಿ ಎಂಬುವರಿಗೆ ಮಕ್ಕಳಾಗಿ ಹುಟ್ಟಿ ನಂತರ ದೀಕ್ಷೆಯನ್ನ ವಹಿಸಿ ಚಾರಣತ್ವವನ್ನ ಪಡೆದು ಬಂದ ನಾವೇ ಆ ಚಪಳಗತಿ ಮನೋಗತಿಯರು. ಅಂದ್ರೆ ಈಗೇನು ಮುನಿಗಳು ಬಂದಾರಲ್ಲ, ಆ ಮುನಿಗಳು ಯಾರಪ್ಪ ಅಂತಂದ್ರ ಹಿಂದಿನ ಜನ್ಮದೊಳಗ ಚಪಳಗತಿ ಮತ್ತು ಮನೋಗತಿಯರು ಆಗಿದ್ರು ಎನ್ನುವಂಥದ್ದ. ಬಳಿಕ ಆ ಮುನಿ ಈ ಅನ್ಯೋನ್ಯ ಸಂಬಂಧ ಭವಗಳಲ್ಲಿಯೂ ನಡೆದು ಬಂದಿದೆ. ಜೈನ ಧರ್ಮದಲ್ಲಿ ಭವಾವಳಿಗಳು ಅಂತ ಬರ್ತಾವೆ. ಒಳಗಡೆ ಇರ್ತಕ್ಕಂಥ ಆತ್ಮ 4 ಭವಗಳಲ್ಲಿ ಅದು ಸುತ್ತಾ ಇರ್ತಾ ಇದೆ ಅಂತಕ್ಕಂಥ ನಂಬಿಕೆ ಇದೆ. ದೇವಗತಿ, ಮನುಷ್ಯಗತಿ, ತಿರ್ಯಂಚಗತಿ ಮತ್ತು ನರಕಗತಿ ಅನ್ನುವಂಥದ್ದ. ದೇವಗತಿಯಲ್ಲಿ ಆಯುಷ್ಯ ಮುಗಿದ ನಂತರ ಮನುಷ್ಯಗತಿ, ಮನುಷ್ಯಗತಿಯಲ್ಲಿ ಆಯುಷ್ಯ ಮುಗಿದ ನಂತರ ಅಥವಾ ಏನಾದ್ರೂ ಕೆಟ್ಟ ಕೆಲಸವನ್ನ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಮಗ ಪ್ರಾಣಿಗತಿ ಅಥವಾ ಸಸ್ಯಗತಿ ಅನ್ನುವಂಥದ್ದು, ಅದನ್ನ ತಿರ್ಯಂಚ ಅಂತ ಕರೀತಾರೆ. ಕೊನೆಯದು ನರಕಗತಿ ಅನ್ನುವಂಥದ್ದು ಪ್ರಾಪ್ತವಾಗ್ತಾ ಇದೆ ಎನ್ನುವಂಥದ್ದು. ಈ 4 ಗತಿಗಳಲ್ಲಿ ಆತ್ಮ ಎನ್ನುವಂಥದ್ದು ಸುತ್ತಾ ಇರ್ತಾ ಇದೆ ಅನ್ನುವಂಥ ನಂಬಿಕೆ ಜೈನ ಧರ್ಮೀಯರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಇವರು ಬೇರೆ ಬೇರೆ ಗತಿಗಳಲ್ಲಿ ದೇವಗತಿಯಿಂದ ಮನುಷ್ಯಗತಿ ಈ ರೀತಿ ಸುತ್ತಾಡಿ ಬಂದಿರತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಭವಾವಳಿ ಅಂತ ಹೇಳಿ ಕರೀತಾರೆ. ಬಳಿಕ ಆ ಮುನಿ ಈ ಅನ್ಯೋನ್ಯ ಸಂಬಂಧ ಭವಗಳಲ್ಲಿಯೂ ನಡೆದು ಬಂದಿದೆ, ಅದರ ವಿವರ ಹೀಗಿದೆ ಅಂತ ಹೇಳುತ್ತಾನೆ. ಮಗಧ ಮಂಡಳದ ಒಂದು ಅಡವಿ, ಅಲ್ಲಿ ವಿಂಧ್ಯಕ ಎಂಬ ಬೇಡನಿದ್ದ. ಅವನಿಗೆ ವಾಗುರಿ ಎಂಬ ಹೆಂಡತಿ. ಒಂದು ದಿನ ಆತನು ಬೇಟೆಗೆ ಹೋದಾಗ ತಪಸ್ಸಿಗೆ ನಿಂತ ಇಬ್ಬರು ಮುನಿಗಳನ್ನ ಬಾಣದಿಂದ ಹೊಡೆಯಲು ಸನ್ನದ್ಧನಾದಾಗ ವಾಗುರಿ ಅವರು ಮುನಿಗಳೆಂದು ಹೇಳಿ ಅವರ ಹತ್ತಿರ ಗಂಡನನ್ನ ಕರೆದೊಯ್ತಾಳೆ. ಆ ಮುನಿಗಳ ಹತ್ತಿರ ಪಂಚ ಅಣುವೃತಗಳನ್ನ ಧಾರಣ ಮಾಡಿ ಬಂದು ಸಭ್ಯ ಜೀವನವನ್ನ ನಡೆಸುತ್ತಿದ್ದ ವಿಂಧ್ಯಕ. ಪಂಚ ಅಣುವೃತಗಳು ಕಾವ್ಯ ಹೀಗಿದೆ. ಆ ಮುನಿಯನ್ನ ಕಂಡ ತಕ್ಷಣ ಆ ಬೇಟೆಗಾರ ತನ್ನ ಆ ಬಾಣವನ್ನ ಕೆಳಗಿಟ್ಟು ಹೇಳ್ತಾನೆ: ಕೊಲ್ಲಲಾಗದು, ಕಳಲಾಗದು, ಕುಲಟೆಯರೋಳ್ ನೆರೆಯಲಾಗದು, ಆರ್ತದಿನ್ ಅರ್ಥಕ್ ಅಲವರಲ್ ಅಣಂ ಆಗದು, ಪುಷಿಯಲಾಗದು, ಈ ಬತಮನ್ 5 ಮಂ ಪಿಡಿ ಮಗನೇ, ಈ 5 ವೃತಗಳನ್ನ ನೀನು ಹಿಡಿಬೇಕು ಅಂತ ಹೇಳುತ್ತಾನೆ. ಜೈನ ಧರ್ಮದಲ್ಲಿ ಪಂಚ ಅಣುವೃತಗಳು ಎನ್ನುವಂಥವುಗಳು ಬರ್ತವೆ. ಸತ್ಯ, ಅಹಿಂಸೆ, ಅಪರಿಗ್ರಹ ಇತ್ಯಾದಿ 5 ಅಣುವೃತಗಳು ಎನ್ನುವಂಥವುಗಳು ಬರ್ತವೆ. ಆ 5 ಅಣುವೃತಗಳನ್ನ ನೀನು ಹಿಡಿ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನ ಮಾಡಿದಾಗ
ಆ ಪಂಚ ಅಣುವೃತ್ತಗಳನ್ನ ಸ್ವೀಕರಿಸಿರ್ತಕ್ಕಂತಹ ಆ ಬೇಟೆಗಾರ ಮುಂದೆ ಸಭ್ಯ ಜೀವನವನ್ನ ಅವ ನಡೆಸ್ತಾನೆ ಎನ್ನುವಂಥದ್ದು. ವಿಂಧ್ಯಕ ಒಂದ್ ದಿವಸ ಹಣ್ಣನ್ನು ಹರಿತಾ ಇರ್ಬೇಕಾದ್ರೆ, ಆ ಬೇಟೆಗಾರ ಹಣ್ಣನ್ನು ಹರಿತಾ ಇರ್ಬೇಕಾದ್ರೆ ಹಾವು ಕಡಿದು ಅವ ಸಾಯ್ತಾನೆ. ಅದೇ ಹಾವಿನಿಂದ ಕಡೆಯಿಸಿಕೊಂಡು ಅವನ ಹೆಂಡತಿಯಾಗಿರ್ತಕ್ಕಂತಹ ವಾಗರಿಯೂ ಕೂಡ ಸಾಯ್ತಾಳೆ. ನಂತರ ಆ ಬೇಡನು ರಾಜಗ್ರಹದ ವೃಷಭದತ್ತನೆಂಬ ವಣಿಕನಿಗೆ, ವ್ಯಾಪಾರಿಗೆ ಇಭ್ಯಕೇತು ಎಂಬ ಮಗನಾಗಿ ಹುಟ್ಟುತ್ತಾನೆ. ವಾಗುರಿ ಅದೇ ಊರಲ್ಲಿ ಧೀವರನಾಗಿ ಹುಟ್ಟುತ್ತಾಳೆ. ಯೌವನಕ್ಕೆ ಬಂದ ಇಭ್ಯಕೇತು ರಾಜಗ್ರಹದ ಅರಸನಾದ ಚಿತಶತ್ರುವಿನ ಮಕ್ಕಳಾದ ಕಮಲಪ್ರಭೆ ಹಾಗೂ ಮದನ ಸುಂದರಿಯರು ಅಂತಕ್ಕಂಥವರನ್ನ ಲಗ್ನವಾಗಿ ಜಿತಶತ್ರುವಿನ ತರುವಾಯ ರಾಜಗ್ರಹದ ರಾಜನಾಗಿ ಸುಖದಿಂದ ಕಾಲವನ್ನ ಕಳೀತಾ ಇದ್ದ. ಒಂದು ದಿನ ಆತ ಸಭೆಯಲ್ಲಿ ಕುಳಿತಾಗ ಧೀವರನು ಅಲ್ಲಿಗೆ ಬಂದು ಕಾಣಿಕೆಯನ್ನ ಕೊಟ್ಟು ನಿಂತ್ಕೊಳ್ತಾನೆ. ಅವನಲ್ಲಿ ಇಭ್ಯಕೇತುವಿಗೆ ಸ್ನೇಹ ಉಂಟಾಗಿ ಆತನನ್ನ ತನ್ನ ಸೇನಾಪತಿಯನ್ನಾಗಿ ಇಟ್ಕೊಳ್ತಾನೆ. ಒಂದು ದಿನ ವೀರ ಭಟ್ಟಾರಕರೆಂಬುವರಲ್ಲಿ ಧರ್ಮ ಕೇಳಲು ಹೋದಾಗ ತನಗೆ ಈ ಧೀವರನಲ್ಲಿ ಸ್ನೇಹ ಉಂಟಾಗಲು ಕಾರಣವೇನೆಂದು ಅಂತ ಹೇಳಿ ಇಭ್ಯಕೇತು ಕೇಳ್ತಾನೆ ಆ ಮುನಿಗಳು ಹೇಳ್ತಾನೆ, ನೀನು ಹಿಂದಿನ ಜನ್ಮದಲ್ಲಿ ಬೇಡನಾಗಿದ್ದಾಗ ಈತನು ನಿನ್ನ ಹೆಂಡತಿಯಾದ ವಾಗುರಿಯಾಗಿದ್ದ ಅಂತ ಹೇಳುತ್ತಾರೆ. ಕರ್ಮದ ಕೈವಾಡ ಏನೇನು ಮಾಡಿಸುತ್ತದೆ ಎಂಬುದನ್ನ ಬಗೆದ ಆತನು ನಿರ್ವೇಗವನ್ನ ಹೊಂದಿ ತನ್ನ ಮಗನಿಗೆ ಪಟ್ಟವನ್ನ ಕಟ್ಟಿ ದೀಕ್ಷೆಯನ್ನ ವಹಿಸ್ತಾನೆ. ಅವನ ಹೆಂಡತಿ ಕಮಲಪ್ರಭೆಯೂ ಕೂಡ ದೀಕ್ಷೆಗೆ ಹೋಗ್ತಾಳೆ. ಧೀವರನು ಅಣುವೃತ ಗುಣವೃತಗಳನ್ನ ಕೈಕೊಂಡು ಕಠಿಣ ತಪವನ್ನ ಆಚರಿಸಿ ಮುಡುಪಿದ ಸತ್ತು ಹೋಗ್ತಾನೆ. ಅವರು ಬೇರೆ ಬೇರೆ ಸ್ವರ್ಗಗಳಲ್ಲಿ ದೇವರಾಗಿ ಹುಟ್ಟುತ್ತಾರೆ. ಅಲ್ಲಿಂದ ಚ್ಯುತಿ ಹೊಂದಿದವರೇ ಚಿಂತಾಗತಿ, ಮನೋಗತಿ, ಚಪಳಗತಿಗಳಾಗಿ ಹುಟ್ಟಿದ್ದಾರೆ ಎನ್ನುವಂಥದ್ದ. ಇದು ನಮ್ಮ ಮೂವರ ಭವಾವಳಿ ಕಥೆ ಎಂದು ಅಪರಾಜಿತನಿಗೆ ಹೇಳಿದ ಆ ಚಾರಣರು, ಆ ಮುನಿಗಳು ಈ ಕಥೆಯನ್ನು ಅವನಿಗೆ ಹೇಳಿದರು. ನಿನಗೆ ಇನ್ನು ಒಂದೇ ತಿಂಗಳ ಆಯುಷ್ಯ ಇದೆ. ಕಾರಣ ಪರವಶನಾಗಿರದೆ ಪರಲೋಕ ಹಿತವನ್ನ ಕುರಿತು ವಿಚಾರಿಸು. ನೀನು ನಿನ್ನ ಸ್ವಂತದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ, ನೀನು ರಾಜ್ಯದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಆತ್ಮವನ್ನ ಕುರಿತು ನೀನು ಚಿಂತನೆಯನ್ನ ಮಾಡು ಅಂತ ಹೇಳುತ್ತಾರೆ. ಅಪರಾಜಿತನು ತಪಸ್ಸಿಗೆ ಹೋಗ್ತಾನೆ. ತನ್ನ ಆಯುಷ್ಯದ ಕೊನೆಯ 22 ದಿನಗಳನ್ನ ಪ್ರಾಯೋಪಯೋಗ ಸನ್ಯಾಸರದಲ್ಲಿ ಕಳೀತಾನೆ. 22 ಸಾಗರೋಪಮ ಆಯುಷ್ಯವನ್ನ ಪಡೆದು ಅಚ್ಯುತ ಕಲ್ಪದ ಸಾಂತಕರ ವಿಮಾನದಲ್ಲಿ ಅಚ್ಯುತೇಂದ್ರನಾಗಿ ಅವ ಹುಟ್ಟಿದ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸ್ವರ್ಗ ಸುಖವನ್ನ ಅನುಭವಿಸ್ತಾ ಇರಬೇಕಾದ್ರೆ ಆಯುಷ್ಯದ ಅಂತ್ಯವಾಯಿತು. ಅಲ್ಲಿಂದ ಅವ ಮತ್ತ ಚ್ಯುತನಾಗಿ ಹಸ್ತಿನಾವತಿ ಪಟ್ಟಣದ ಅರಸನಾದ ಶ್ರೀಚಂದ್ರ ಹಾಗೂ ಆತನ ರಾಣಿ ಶ್ರೀಮತಿ ಎಂಬುವರ ಹೊಟ್ಟೆಯಲ್ಲಿ ಸುರುಪ್ರತಿಷ್ಠಾ ಅಂತಕ್ಕಂಥ ಮಗನಾಗಿ ಹುಟ್ಟುತ್ತಾನೆ. ತಂದೆಯ ತರುವಾಯ ಪಟ್ಟಕ್ಕೆ ಬಂದ ಈತನು ಒಮ್ಮೆ ಯಶೋಧರ ಎಂಬ ಮುನಿಗಳಿಗೆ ಆಹಾರ ದಾನ ಮಾಡಿದಾಗ ಪಂಚ ಆಶ್ಚರ್ಯಗಳು ಆದವು ಅಂತಕ್ಕಂಥದ್ದು. ಅದರಿಂದ ದಾನದ ಮಹಿಮೆಯನ್ನ ಅರಿತು ಆತನು ದಾನ ಧರ್ಮಗಳನ್ನ ಚೆನ್ನಾಗಿ ಆಚರಿಸ್ತಾ ರಾಜ್ಯಭಾರವನ್ನ ನಡೆಸ್ತಾ ಇರ್ಬೇಕಾದ್ರೆ ಒಂದು ದಿನ ರಾತ್ರಿ ಉಲ್ಕಾಪಾತವನ್ನ ಕಾಣ್ತಾನೆ. ಮ್ಯಾಲಿಂದ ಚಿಕ್ಕ ಬೀಳ್ತತಿ ಅಂತಂದ್ರೆ ಇದು ಸನ್ಯಾಸತ್ವಕ್ಕೆ ಹೂವ ಕಡ್ಡಿ ಇಲ್ಲ, ಯಾವುದು ಶಾಶ್ವತ ಅಲ್ಲ ಅಂತಕ್ಕಂಥದ್ರ ಸಂಕೇತವನ್ನ ಅದು ತೋರಿಸ್ತಾ ಇದೆ. ಹೀಗೆ ಅವನು ಉಗ್ರ ತಪಸ್ಸನ್ನ ಆಚರಿಸಿ ತೀರ್ಥಂಕರನಾಗುವ ಪುಣ್ಯವನ್ನ ಕಟ್ಟಿಕೊಂಡು ಆಯುಷ್ಯಾಂತ್ಯದಲ್ಲಿ ಉತ್ತರ ವೈಜಯಂತಿ ವಿಮಾನದಲ್ಲಿ 33 ಸಾಗರೋಪಮ ಕಾಲದ ಆಯುಷ್ಯವನ್ನ ಪಡೆದು ಅಹಂ ಇಂದ್ರನಾಗಿ ಹುಟ್ಟಿ ದಿವ್ಯ ಸುಖವನ್ನ ಅನುಭವಿಸ್ತಾ ಇದ್ದ. ಅಲ್ಲಿಂದ ಚ್ಯುತಿ ಆದ ಕೂಡಲೇ ಹರಿವಂಶದ ಸಮುದ್ರ ವಿಜಯನಿಗೆ ನೇಮಿನಾಥನಾಗಿ ಹುಟ್ಟುತ್ತಾನೆ. ಸರಿ, ಹಾಗಾದ್ರೆ ಈ ನೇಮಿನಾಥನು ಹುಟ್ಟುವ ಹರಿವಂಶದ ಚರಿತ್ರೆ ಏನು? ನಮಗೆಲ್ಲ ಗೊತ್ತಿರುವ ಹಾಗೆ ಭರತ ಕ್ಷೇತ್ರದಲ್ಲಿ ಕೃತಾರ್ಥ ಎಂಬ ವಿಷಯ ಒಂದು ಪ್ರದೇಶ. ಅಲ್ಲಿ ಶೌರ್ಯಪುರ ಅಂತಕ್ಕಂಥ ಪಟ್ಟಣ, ಅದನ್ನ ಶೂರಸೇನ ಅಂತಕ್ಕಂಥ ಅರಸ ಆಳ್ತಾ ಇದ್ದ. ಅವನ ಮಗ ಸೂರವೀರ, ಇವನ ಪತ್ನಿ ಧಾರಿಣಿ, ಇವರಿಗೆ ಅಂಧಕ ವೃಷ್ಣಿ, ನರಪತಿ ವೃಷ್ಣಿ ಎಂಬುವರು ಮಕ್ಕಳು. ಅಂಧಕ ವೃಷ್ಣಿಗೆ ಸುಭದ್ರೆ ಎಂಬ ಸತಿಯಿಂದ ಸಮುದ್ರ ವಿಜಯ, ವಸುದೇವ ಮೊದಲಾಗಿ 10 ಜನ ಗಂಡು ಮಕ್ಕಳು, ಕುಂತಿ, ಮಾದ್ರಿ ಎಂಬಿಬ್ಬರು ಹೆಣ್ಣು ಮಕ್ಕಳು ಆದರು. ನರಪತಿ ವೃಷ್ಟಿಗೆ ಪದ್ಮಾವತಿ ಎಂಬ ಹೆಂಡತಿಯಿಂದ ಉಗ್ರಸೇನ, ದೇವಸೇನ, ಮಹಾಸೇನರೆಂಬ 3 ಗಂಡು ಮಕ್ಕಳು, ಗಾಂಧಾರಿ ಎಂಬ ಹೆಣ್ಣು ಮಗಳು ಆದರು. ಸೊ ಇವರಿಂದ ಕೂಡಿಕೊಂಡು ಸೂರವೀರನು ಸುಖದಿಂದ ಇದ್ದ. ಇತ್ತ ಹಸ್ತಿನಾವತಿಯಲ್ಲಿ ಕುರುವಂಶದಲ್ಲಿ ಪರಾಶರನೆಂಬ ರಾಜನು ಇದ್ದ. ಇವನಿಗೆ ಸತ್ಯವತಿ ಎಂಬ ಹೆಂಡತಿಯಿಂದ ವ್ಯಾಸನೆಂಬ ಮಗನಾದ. ವ್ಯಾಸನು ಸುಭದ್ರೆ ಎಂಬುವಳನ್ನ ಲಗ್ನವಾದ. ಇವರ ಹೊಟ್ಟೆಯಲ್ಲಿ ಧೃತರಾಷ್ಟ್ರ, ಪಾಂಡು, ವಿದುರ ಎಂತಕ್ಕಂತಹ ಮಕ್ಕಳಾದರು. ಕುರುವಂಶದ ಪಾಂಡು ರಾಜನಿಗೆ ಹರಿವಂಶದ ರಾಜಕುಮಾರಿ ಕುಂತಿಯ ಮೇಲೆ ಮೋಹ ಉಂಟಾಯಿತು.
ವಿರಹದಿಂದ ಬಳಲುತ್ತಾ ಆತನು ಒಂದು ದಿವಸ ಒಂದು ಉದ್ಯಾನಕ್ಕೆ ಬಂದಾಗ ಆತನಿಗೆ ಒಂದು ಉಂಗುರ ಸಿಕ್ತು. ಅದನ್ನ ನೋಡ್ತಾ ನಿಂತಾಗ ಆ ಉಂಗುರವನ್ನ ಕಳೆದುಕೊಂಡ ವಜ್ರಮುಖ ಎಂಬ ವಿದ್ಯಾಧರನು ಅಲ್ಲಿಗೆ ಬಂದ. ಉಂಗುರವನ್ನ ಯಾವ ಸಂಕೋಚವಿಲ್ಲದೆ ಪಾಂಡವು ಆತನಿಗೆ ಕೊಡಲು ಆ ವಿದ್ಯಾಧರನು ಅವನ ಒಳ್ಳೆ ಗುಣಕ್ಕೆ ಮೆಚ್ಚಿ ಆ ಉಂಗುರವು ಕಾಮರೂಪ ಸಾಧನ ಅಂತ ಹೇಳಿ ಅದನ್ನ ಪಾಂಡುವಿಗೆ ಕೊಡ್ತಾನೆ. ನಿನ್ನ ಮನಸ್ಸಿನ ಇಚ್ಛೆಯನ್ನ ಪೂರ್ತಿ ಮಾಡಿಕೊಂಡು ನಂತರ ಈ ಉಂಗುರವನ್ನ ತಿರುಗಿ ಕೊಡು ಎಂದು ಹೇಳಿ ಹೋಗ್ತಾನೆ. ಅದರ ಸಹಾಯದಿಂದ ಪಾಂಡುವು ಕುಂತಿಯ ಅಂತಃಪುರವನ್ನ ಪ್ರವೇಶಿಸಿ ಅವಳನ್ನ ಕೂಡ್ತಾನೆ. ಅದರ ಫಲವಾಗಿ ಕುಂತಿಯು ಗರ್ಭಿಣಿಯಾಗಿ ಕಾಲಕ್ರಮದಲ್ಲಿ ಒಂದು ಗಂಡು ಮಗುವನ್ನ ಹೆರ್ತಾಳೆ. ಲಗ್ನವಾಗದ ಮುನ್ನವೇ ಹುಟ್ಟಿದ ಕೂಶೆಂದು ಅದನ್ನ ಒಂದು ಮಂದಸದಲ್ಲಿ ಇಟ್ಟು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಯಮುನಾ ನದಿಯಲ್ಲಿ ತೇಲಿಬಿಡುತ್ತಾರೆ. ನಡೆದ ಸಂಗತಿಯನ್ನ ತಿಳಿದ ಕಂಸ ಅದರಂತೆ ಮುಂದೆ ದೇವಕಿ ನವಮಾಸ ತುಂಬುವ ಪೂರ್ವದಲ್ಲಿಯೇ ಅರ್ಧರಾತ್ರಿಯಲ್ಲಿ ಒಂದು ಗಂಡು ಕೂಸನ್ನು ಹೆತ್ತಳು. ಅವನೇ ಕೃಷ್ಣ. ಕೃಷ್ಣನನ್ನ ವಸುದೇವ ಬಲರಾಮರು ತಕ್ಕೊಂಡು ಹೋಗಿ ಒಂದು ಗುಡಿಯಲ್ಲಿ ಅಡಗಿ ಕುಳಿತು ಅಲ್ಲಿಗೆ ಬಂದ ನಂದನು ತಕ್ಕೊಂಡು ಹೋಗುವಂತೆ ಮಾಡಿ ಅವನು ಇಟ್ಟ ಹೋದ ಹೆಣ್ಣು ಕೂಸನ್ನ ತಂದು ದೇವಕಿಯ ಹತ್ತಿರ ಇಡ್ತಾರೆ. ತಂಗಿ ಹಡೆದದ್ದು ಹೆಣ್ಣು ಕೂಸೆಂದು ತಿಳಿದ ಕಂಸನು ಅದರ ಮೂಗನ್ನ ತಿರುವಿ ಬಿಡ್ತಾನೆ. ದೊಡ್ಡವಳಾದಾಗ ತನ್ನ ವಿಕಾರಕ್ಕೆ ಹೇಸಿಕೊಂಡ ಆ ಹೆಣ್ಣು ಮಗಳು ವೈರಾಗ್ಯವನ್ನ ತಾಳಿ ವಿಂಧ್ಯಾಟವಿಗೆ ಹೋಗಿ ತಪಸ್ಸು ಮಾಡಿ ವಿಂಧ್ಯಮಾನಸೆ ಎಂಬ ದೇವತೆ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೀತಾಳೆ. ಇತ್ತ ನಂದ ಗೋಕುಲಕ್ಕೆ ಹೋದ ನಂದನು ಉತ್ಸವವನ್ನೇ ಮಾಡಿದ. ಯಶೋದೆ ಹಾಗೂ ಗೋಪಿಯರ ತೋಳ ತೊಟ್ಟಿಲಲ್ಲಿ ಕೃಷ್ಣನು ಸುಖದಿಂದ ಬೆಳೀತಾನೆ. ಅತ್ತ ಮಥುರಾ ನಗರಿಯಲ್ಲಿ ಅಪಶಕುನಗಳು ಜರುಗಲಾರಂಭಿಸ್ತಾವೆ. ಕಂಸ ಹಾಗೂ ಜಿಂವಂಸೆ ಇಬ್ಬರಿಗೂ ಕೆಟ್ಟ ಕನಸುಗಳು ಬೀಳಲಿಕ್ಕೆ ಶುರುವಾಗ್ತವ. ಅದರ ಫಲ ಎಂತಂದ್ರೆ ತನ್ನ ವೈರಿಯಾದ ದೇವಕಿಯ ಮಗ ಬೇರೆ ಕಡೆಗೆ ಬೆಳೆಯುತ್ತಿದ್ದಾನೆ ಎಂದು ತಿಳಿದ ಕಂಸನು ಅವನನ್ನ ಕೊಲ್ಲಲು ವಿಚಾರ ಮಾಡ್ತಾನೆ. ಆಗ ಹಿಂದಿನ ಜನ್ಮದ ಸಂಬಂಧವಿದ್ದ 8 ದೇವತೆಗಳು ಬಂದು ಕಂಸನನ್ನ ಕಾಣ್ತವೆ. ಕಂಸನು ಕೃಷ್ಣನನ್ನ ಕೊಲ್ಲಲು ಅವುಗಳಿಗೆ ಹೇಳ್ತಾನೆ. ಪೂತಿನಿಯಾಗಿ, ಕಾಗೆಯಾಗಿ, ಶಕಟವಾಗಿ, ಅಶ್ವವಾಗಿ, ಮತ್ತಿಯ ಮರವಾಗಿ ಕೃಷ್ಣನನ್ನ ಕೊಲ್ಲಲು ಪ್ರಯತ್ನಿಸಿ ಆ ದೇವತೆಗಳು ತಾವೇ ವಿಫಲಗೊಳ್ಳುತ್ತವೆ. ತುಂಟನಾಗಿ ಬೆಳೆಯುತ್ತಿರುವ ಕೃಷ್ಣನನ್ನ ನಂದನು ವೃಂದಾರಕಕ್ಕೆ ಕಳುಹಿಸಿದ. ಒಮ್ಮೆ ಹಿಂದೆ ಸೋತ ಮಾಯಾವಿ ವಿದ್ಯೆಗಳು ಭಯಂಕರ ಮಳೆ ಗಾಳಿಯನ್ನ ತಂದೊಡ್ಡಿ ಕೃಷ್ಣನನ್ನ ಗೋಕುಲವನ್ನ ನಾಶ ಮಾಡಲು ಪ್ರಯತ್ನಿಸಿದವು. ಆದರೆ ಕೃಷ್ಣನು ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಒಮ್ಮೆ ಕತ್ತೆಯಾಗಿ ಬಂದು ಒಮ್ಮೆ ವೃಷಭನಾಗಿ ಬಂದು ಪೀಡಿಸಿದ ದಾನವರನ್ನ ಸೀಳಿ ಬಿಡ್ತಾನೆ. ಕೃಷ್ಣನ ಬಗೆಗೆ ಕೇಳಿದ ಬಲರಾಮ, ವಸುದೇವ, ದೇವಕಿಯರು ನೋಂಪಿಯ ನೆವದಲ್ಲಿ ಬಂದು ಮಗನನ್ನ ಕಂಡು ಸಂತೋಷಪಟ್ಟು ಹೋಗ್ತಾರೆ. ಇತ್ತ ಮಥುರೆಯಲ್ಲಿ ಒಂದು ಚೈತ್ಯಾಲಯದಲ್ಲಿ ನಾಗಶಯ್ಯೆ, ಶಾರ್ಗಧನು ಮತ್ತು ಪಾಂಚಜನ್ಯ ಶಂಖ ಹುಟ್ಟಿದವು. ಅವುಗಳನ್ನ ವಶ ಮಾಡಿಕೊಂಡವರು ಅರ್ಧಚಕ್ರಿಗಳಾಗ್ತಾರೆ ಅಂತ ಕೇಳಿದ ಕಂಸ ವಶಪಡಿಸಿಕೊಳ್ಳಲಿಕ್ಕೆ ಹೋಗಿ ನಿರಾಶನಾಗ್ತಾನೆ. ಬೇಕಾದವರು ವಶಪಡಿಸಿಕೊಳ್ಳಬಹುದು ಅಂತ ಡಂಗರ ಹೊಡೆಸ್ತಾನೆ. ಆಗ ಕೃಷ್ಣನು ಬಂದು ಅವುಗಳನ್ನ ವಶಪಡಿಸಿಕೊಳ್ತಾನೆ. ಆಗ ಕಂಸನು ಆತನಿಗೆ ಕಾಳಿಯ ಮಡುವಿನಿಂದ 1000 ಎಸಳಿನ ಕಮಲವನ್ನ ತರಲು ಹೇಳುತ್ತಾನೆ. ಕೃಷ್ಣನು ಭಯಂಕರವಾದ ಸರ್ಪವನ್ನ ಮರುಧಿಸಿ ಕಮಲವನ್ನ ಗೋಪಾಲಕರ ಕಡೆಯಿಂದ ಕಂಸನಿಗೆ ಕಳಿಸ್ತಾನೆ. ಆತನೇ ತನ್ನ ವೈರಿ ಎಂದು ನಂಬಿದ ಕಂಸ ಆತನನ್ನ ಕೊಲ್ಲುವ ಉದ್ದೇಶದಿಂದ ಮಲ್ಲಕಾಳಗಕ್ಕೆಂದು ಕೃಷ್ಣನನ್ನ ಆಹ್ವಾನಿಸ್ತಾನೆ. ಕೃಷ್ಣ ಬಲರಾಮರು ಮಥುರೆಗೆ ಬರುತ್ತಿದ್ದಂತೆಯೇ ಅವರ ಮೇಲೆ ಆ ಕೈಟಭ ಆನೆಯನ್ನ ಬಿಡ್ತಾರೆ. ಆ ಆನೆಯನ್ನ ಕೊಂದು ಬಂದ ಕೃಷ್ಣನು ಚಾಣೂರನೆಂಬ ಮಲ್ಲನನ್ನು ಹಾಗೂ ಆತನ ಮಂಡಳಿಯನ್ನು ಕೊಲ್ತಾನೆ. ಆಗ ಕಂಸನು ತನ್ನ ಸೈನ್ಯಕ್ಕೆ ಆಜ್ಞೆ ಮಾಡ್ತಾನೆ. ಸೈನ್ಯವು ಏರಿ ಬರುತ್ತಿರುವಾಗ ಅಲ್ಲಿಯೇ ಸೈನ್ಯದೊಂದಿಗೆ ಕಾದಿದ್ದ ವಸುದೇವ ಬಲರಾಮರು ಆ ಸೈನ್ಯವನ್ನ ತಡೆದು ಯುದ್ಧ ಮಾಡ್ತಾರೆ. ಆಗ ಕೃಷ್ಣನು ಕಂಸನನ್ನ ಎಳೆದು ಹಿರಣ್ಯಕಶಿಪುವನ್ನ ನರಸಿಂಹನು ಸೀಳಿದಂತೆ ಸೀಳಿ ಅವನನ್ನ ಕೊಂದು ವಿಜಯಶ್ರೀಯನ್ನ ಹೊಂದಿದ ಅಂತಕ್ಕಂಥದ್ದು. ಸೊ ಇದು ಆ ಒಳಗಡೆ ಬರ್ತಕ್ಕಂಥ ಕಥೆ. ಇದು ನೇಮಿನಾಥ ಪುರಾಣದಲ್ಲಿ ಬರ್ತಕ್ಕಂಥ ಕಥೆ. ಬಹುಶಃ ಈ ಕಥಾಸಾರವನ್ನ ತಿಳಿದಿರ್ತಕ್ಕಂತಹ ಅಥವಾ ಕೇಳಿರ್ತಕ್ಕಂತಹ ನಮಗ ಕಂಡು ಬರ್ತಕ್ಕಂಥದ್ದೇನು ಅಂತಂದ್ರ ಇಲ್ಲಿ ನೇಮಿಚಂದ್ರ ಮಾಡಿಕೊಂಡ ಮಾರ್ಪಾಡುಗಳನ್ನ ಸ್ವಲ್ಪ ನಾವಿಲ್ಲಿ ಗಮನಿಸಬಹುದು ಎನ್ನುವಂತಹದ್ದ. ಸೊ ಆ ಹಿನ್ನೆಲೆಯೊಳಗ BS ಕುಲಕರ್ಣಿಯವರು ಕೂಡ ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೇಮಿನಾಥ ಪುರಾಣ ಧಾರ್ಮಿಕ ಗ್ರಂಥ. ಧರ್ಮ ಗ್ರಂಥಗಳಲ್ಲಿ ಮನಸ್ಸಿಗೆ ಬಂದಂತೆ ಮಾರ್ಪಾಡು ಮಾಡಿಕೊಳ್ಳುವುದು ಬಲು ದುರ್ಧರವಾಗಿರ್ತಕ್ಕಂಥ ಕೆಲಸ. ಆದರೆ ಪ್ರತಿಭಾವಂತನಾದ ಕವಿ ಧರ್ಮದ ಕಟ್ಟಳೆಗೆ ಒಳಗಾಗುತ್ತಿದ್ದರೂ ಪೌರಾಣಿಕ ಕಥೆಗಳನ್ನ ಹೇಳುತ್ತಿದ್ದರೂ ಅವುಗಳನ್ನ ಶುಷ್ಕವಾಗಿ ಹೇಳದೆ ಸಹೃದಯರಿಗೆ ಮನ ತಟ್ಟುವಂತೆ ಮಾಡುತ್ತಾನೆ.
ತನ್ನ ಗ್ರಂಥದಲ್ಲಿ ಧರ್ಮಮುಮಂ ಕಾವ್ಯಧರ್ಮಮುಮಂ ಎರಡನ್ನೂ ಬೆಳಗುತ್ತಾನೆ. ಕವಿ ನೇಮಿಚಂದ್ರನೂ ಸಹ ಮೇಲ್ಮಟ್ಟದ ಕವಿಯಾಗಿರುವುದರಿಂದ ಧಾರ್ಮಿಕ ಕಾವ್ಯವಾದ ನೇಮಿನಾಥ ಪುರಾಣದಲ್ಲಿ ಮಾನವ ಸಹಜವಾದ ಅಂಶಗಳನ್ನು ಸೇರಿಸುವುದರ ಜೊತೆಗೆ ನಾಟಕೀಯ ಸನ್ನಿವೇಶಗಳನ್ನೂ ಸೇರಿಸಿ ಧರ್ಮವನ್ನ ಬೆಳಗುತ್ತಿದ್ದಂತೆಯೇ ಮೇಲ್ಮಟ್ಟದ ಕಾವ್ಯವನ್ನ ಒಡಮೂಡಿಸಿದ್ದಾನೆ. ಈ ದೃಷ್ಟಿಯಿಂದ ಕವಿ ನೇಮಿಚಂದ್ರನು ಮಾಡಿಕೊಂಡಿರುವ ಮಹತ್ವದ ಒಂದೆರಡು ಮಾರ್ಪಾಡುಗಳನ್ನು ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದನ್ನ ಹೇಳ್ತಾರೆ ಅವರು. ಮೂಲ ನೇಮಿನಾಥ ಪುರಾಣದಲ್ಲಿ ಅರ್ಹದ್ದಾಸ ಜನದತ್ತೇರ ಹೆಸರು ಹೇಳಿ ಪೂಜಾದಿಗಳನ್ನ ಮಾಡುತ್ತಾ ಹೋದ ಅವರಿಗೆ ಮಗನಾಗಿ ಅಪರಾಜಿತನು ಹುಟ್ಟಿದನು ಎಂದು ಹೇಳಲಾಗಿದೆ. ಆದರೆ ನೇಮಿಚಂದ್ರನು ಈ ಸಂದರ್ಭವನ್ನ ಸ್ವಲ್ಪ ಮಾರ್ಪಾಡಿಸಿಕೊಂಡು ಬಹು ಸ್ವಾರಸ್ಯಕರವಾಗುವಂತೆ ಮಾಡಿದ್ದಾನೆ. ಬಹಳ ದಿವಸಗಳವರೆಗೆ ಜನದತ್ತಿಗೆ ಮಕ್ಕಳಾಗಲಿಲ್ಲ. ಸ್ತ್ರೀ ಜಾತಿಗೆ ಸಹಜವಾದ ಮನೋಅಭಿಲಾಷೆಯಂತೆ ಹಾಗೂ ಅಪುತ್ರಶ್ಯ ಗತಿರ್ನಾಸ್ತಿ ಎಂಬ ಧಾರ್ಮಿಕ ವಾಕ್ಯದ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಪಡೆಯಬೇಕು ಎಂಬ ಹಂಬಲ ಅವಳಿಗೆ ಹೆಚ್ಚಾಗುತ್ತದೆ. ಆ ಮನೋವೇದನೆಯನ್ನ ತಡೆಯದೇ ಅವಳು ಉದ್ಯಾನದಲ್ಲಿ ಹೋದರೆ ಅಲ್ಲಿಯ ಗಿಳಿ, ನವಿಲು, ಚಿಗರೆ, ಹಂಸ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಮಕ್ಕಳ ಬಗೆಗೆ ದೋಹಳ, ಅದರ ಬೇಡಿಕೆ ಇನ್ನೂ ಹೆಚ್ಚಾಗ್ತಾ ಇದೆ. ಮನಸ್ಸಿನ ಇಚ್ಛೆ ಉತ್ಕಟವಾಗಿ ಅವಳು ಅಲ್ಲಿಯೇ ಸಮೀಪದ ಬಸದಿಯಲ್ಲಿದ್ದ ಮುನಿಗಳನ್ನ ಕಂಡು ಕೇಳಿಯೂ ಬಿಡ್ತಾಳೆ. ಮಕ್ಕಳಾಗುತ್ತವೆ ಎಂದು ಹೇಳಿದ ಅವರು ಈ ಬಗೆಗೆ ಆಗಲೇ ಅರ್ಹದ್ದಾಸನಿಗೂ ಹೇಳಿದ್ದೇವೆ ಎಂದು ಹೇಳುತ್ತಾರೆ. ಉಚಿತ ಶಬ್ದ ವಿದ್ಯಾಸದನಂ ಕವಿಚಕ್ರವರ್ತಿ ಭುವನಾಭರಣಂ ಸುಕರ ಕವಿಶೇಖರಂ ಕವಿರಾಜಮಲ್ಲನ್ ಅಪ್ರತಿಮಲ್ಲಂ ತಾರ್ಕಿಕ ತಿಲಕಂ ಭಾವುಕ ಮುಕುರಂ ಇತ್ಯಾದಿ ಅನೇಕ ಹೆಸರುಗಳು ಅಥವಾ ಅನೇಕ ಬಿರುದುಗಳು ಅವನಿಗೆ, ಆ ಕವಿಗೆ, ನೇಮಿಚಂದ್ರ ಕವಿಗೆ ಇದ್ವು ಅಂತಕ್ಕಂಥದ್ದು ಕೂಡ ನಮಗ ಗೊತ್ತಾಗ್ತಾ ಇದೆ. ಅನೇಕ ಗಾದೆಯ ಮಾತುಗಳನ್ನು ಕೂಡ ಅವನು ಬಳಸಿಕೊಂಡಿದ್ದಾನೆ ಅಂತಕ್ಕಂಥದ್ದು ಒಂದೆರಡನ್ನ ನಾವು ನೋಡೋದಾದ್ರೆ, ಗಾಜಿಗೆ ಮಣಿಯಂ ಮಾರುವ ಓಲ್ ಮಂದಸಿನೋಳ್ ಮಾಣಿಕವಿರ್ಪಂತೆ ಶರೀರದಿಂ ಜೀವಂ ಪೊರಮೊಟ್ಟು ಪೋಪಂತೆ ಲೋಯಿಸರದ ಮೇಲೆ ಬಂಡಿ ಪರಿದಂತೆ ರವಿ ಕಾಣದುದಂ ಕವಿ ಕಾಣಬಂ. ಈ ರೀತಿ ಒಳಗ ಅನೇಕ ಗಾದೆಯ ಮಾತುಗಳನ್ನು ಕೂಡ ತನ್ನ ಕಾವ್ಯದಲ್ಲಿ ಇಲ್ಲಿ ಕವಿ ಬಳಸಿದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಒಬ್ಬ ಒಳ್ಳೆಯ ಕವಿಗೆ ಇರಬೇಕಾದ ಕಾವ್ಯ ರಚನೆಗೆ ಅವಶ್ಯಕವಾದ ಪ್ರತಿಭೆ, ಪಾಂಡಿತ್ಯ, ಲೋಕಾನುಭವ ಇವು ಮೂರು ನಮ್ಮ ನೇಮಿಚಂದ್ರನಲ್ಲಿ ಇದ್ವು ಅಂತಕ್ಕಂಥದ್ದು ನಮಗ ಗೊತ್ತಾಗ್ತಾ ಇದೆ. ಈ ಎರಡು ಕೃತಿಗಳನ್ನ ಕುರಿತು ಬಹಳ ಸಂಕ್ಷಿಪ್ತವಾಗಿ ಅನ್ನೋದಕ್ಕಿಂತ ಒಂದಿಷ್ಟು ಹೆಚ್ಚಿನ ಸಮಯವನ್ನ ತೆಗೆದುಕೊಂಡೆ ಅಂತ ಅನಿಸ್ತಾ ಇದೆ. ಎರಡೂ ಕೃತಿಗಳಲ್ಲಿ ನಮ್ಮ ಕವಿಯಾಗಿರ್ತಕ್ಕಂತಹ ನೇಮಿಚಂದ್ರ ತನ್ನದೇ ಆಗಿರ್ತಕ್ಕಂತಹ ಪ್ರತಿಭೆಯನ್ನ ಮೆರೆದಿದ್ದಾನೆ ಅಂತಕ್ಕಂಥ ವಿಷಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುವ ಪೂರ್ವದಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂತಹ ಧಾರವಾಡ ಕಟ್ಟೆಯ ಎಲ್ಲ ಬಳಗದ ಬಂಧುಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂತಹ ಎಲ್ಲ ಸಹೃದಯ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತುಂಬು ಹೃದಯದ ಧನ್ಯವಾದಗಳು ಸರ್. ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಸರಳವಾಗಿ ನಮಗೆ ವಿಷಯನ್ನ ಬಹಳ ಚೆನ್ನಾಗಿ ಅರ್ಥ ಆಗೋ ತರ ಹೇಳಿದ್ರಿ. ನಮ್ಗೆ ಯಾರಿಗೂ ನೇಮಿಚಂದ್ರನ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಆಕ್ಚುಲಿ ನಿಮ್ಮ ಒಂದು ಈ ಉಪನ್ಯಾಸದ ಮೂಲಕನೇ ಅವ್ರು ನಮಗ್ ತಿಳಿದಿರೋದು. ಸರ್, ಈಗ ಅಧ್ಯಕ್ಷರ ಮಾತಿನ ನಂತರ ತಮ್ಮೊಂದಿಗೆ ಸಂವಾದ ಮುಂದುವರಿಯುತ್ತದೆ. ಸರ್, ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವೊಂದಿಷ್ಟು ಪೂರಕ ಮಾತುಗಳನ್ನ ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಕನ್ನಡದ ಮಹತ್ವದ ಲೇಖಕ, ಸಂಶೋಧಕ ಮತ್ತು ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಜಿಂದತ್ ಹಡಗಲಿ ಅವರ ಮಾತುಗಳನ್ನ ಕೇಳಿದ್ದೇವೆ. ಧಾರವಾಡ ಕಟ್ಟೆ ಬಗ್ಗೆ ಜಿಂದತ್ ಹಡಗಲಿ ಅವರಿಗೆ ಬಹಳ ಒಳ್ಳೆಯ ಅಭಿಪ್ರಾಯವಿದೆ. ನನ್ನ ಹಿರಿಯ ಸ್ನೇಹಿತರು ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಅವರು ಮೆಚ್ಚಿಕೊಳ್ತಾರೆ ಮತ್ತು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಧಾರವಾಡದ ಸಾಹಿತ್ಯಿಕ ಸಾಂಸ್ಕೃತಿಕ ಪರಿಸರವನ್ನ ಕಟ್ಟಿ ಬೆಳೆಸುವುದರಲ್ಲಿ ಜಿಂದತ್ ಹಡಗಲಿ ಅವರು ನಿರ್ಣಾಯಕ ಪಾತ್ರವನ್ನ, ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ.
ಅವರ ಮಾತುಗಳನ್ನ ನಾವು ಇಲ್ಲಿಯವರೆಗೆ ಕೇಳಿದ್ದೇವೆ. ನೇಮಿಚಂದ್ರನ 2 ಮಹತ್ವದ ಕೃತಿಗಳ ಕುರಿತು ಜಯಂತ್ ಹಡಗಲಿ ಅವರು ಮಾತನಾಡಿದ್ದಾರೆ. ಈ ವಿಶೇಷ ಉಪನ್ಯಾಸ ಸರಣಿಯ ಉದ್ದೇಶವೇ ಇದೇ ಆಗಿದೆ. ಕನ್ನಡದ ಬಹಳ ಮಹತ್ವದ ಹಳೆಯ ಕವಿಗಳ ಮತ್ತು ಕಾವ್ಯಗಳ ಪರಿಚಯ ದರ್ಶನವನ್ನ ಮಾಡಿಕೊಡುವುದು ನಮ್ಮ ಈ ವಿಚಾರ ಸರಣಿಯ ಉದ್ದೇಶವಾಗಿದೆ. ಇಂದಿನ ಉಪನ್ಯಾಸ ನಮ್ಮ ವಿಚಾರ ಸರಣಿಯ ಉದ್ದೇಶವನ್ನ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಪೂರೈಸಿದೆ ಎಂದು ಹೇಳ್ಬೋದು. ಮಂಡ್ರೆ ಹೇಳಿದಾಗೆ ನೇಮಿಚಂದ್ರನ ಬಗ್ಗೆ ಕನ್ನಡಿಗರಿಗೆ ಗೊತ್ತೇ ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ಅನೇಕ ಜನ ತರುಣರಿಗೆ ಹಳೆಗನ್ನಡ ಸಾಹಿತ್ಯದ ಬಗ್ಗೆ ಮಾಹಿತಿ ಇಲ್ಲ. ಅವರ ಓದು ಕೇವಲ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸೀಮಿತವಾಗಿದೆ. ಹೀಗಾಗಿ ಯುವ ಕವಿಗಳು, ಯುವ ಲೇಖಕರು, ಯುವ ಬರಹಗಾರರು ಮತ್ತು ಯುವ ಶಿಕ್ಷಕರು ಭಾರತೀಯ ಮತ್ತು ಕನ್ನಡದ ಪ್ರಾಚೀನ ಸಾಹಿತ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಪರಂಪರೆಯೊಂದಿಗೆ ನಾವು ಒಂದು ಜೀವಂತವಾದ ಅರ್ಥಪೂರ್ಣವಾದ ಸಂಬಂಧವನ್ನ ಇಟ್ಟುಕೊಳ್ಳಲು ಈ ಉಪನ್ಯಾಸಗಳು ನೆರವು ನೀಡಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಇಲ್ಲಿಯವರೆಗೆ ಅನೇಕ ಹಿರಿಯರು, ಸ್ನೇಹಿತರು ಉಪನ್ಯಾಸಗಳನ್ನ ನೀಡಿದ್ದಾರೆ. ಈ ಎಲ್ಲ ಉಪನ್ಯಾಸಗಳು ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮಗಳ ಅರ್ಥವಂತಿಕೆಯನ್ನ ಹೆಚ್ಚಿಸಿವೆ. ಹೀಗಾಗಿ ನಾನು ಜಿನದತ್ತ ಹಡಗಲಿ ಅವರನ್ನು ಒಳಗೊಂಡಂತೆ ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಎಲ್ಲಾ ಉಪನ್ಯಾಸಕರನ್ನ, ಪ್ರಾಧ್ಯಾಪಕರನ್ನ ಗೌರವದಿಂದ ಸ್ಮರಿಸ್ತೇನೆ. ನೇಮಿಚಂದ್ರನ ಬಗ್ಗೆ ನನಗೆ ವಿಶೇಷವಾದ ಅಧ್ಯಯನ ಇಲ್ಲ. ನಾನು ಇತ್ತೀಚೆಗೆ ಹಳೆಗನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಲೀಲಾವತಿ ಮತ್ತು ನೇಮಿನಾಥ ಪುರಾಣ ಈ 2 ಕೃತಿಗಳನ್ನ ನಾನು ಸಮಗ್ರವಾಗಿ ಇಡಿಯಾಗಿ ಓದಿಕೊಂಡಿಲ್ಲ. ಕೆಲವು ಭಾಗಗಳನ್ನ ಓದಿಕೊಂಡಿದ್ದೇನೆ ಮತ್ತು ಈ 2 ಕೃತಿಗಳ ಬಗ್ಗೆ ಬಂದ ಕೆಲವು ವಿಮರ್ಶಾ ಲೇಖನಗಳನ್ನ ನಾನು ನೋಡಿದ್ದೇನೆ. ಕೀರ್ತಿನಾಥ್ ಕುರ್ತಕೋಟಿಯವರ ಬರಹವನ್ನ ನೋಡಿದ್ದೇನೆ. ಅವರ ಮೂಲಕ, ಕೀರ್ತಿನಾಥ್ ಕುರ್ತಕೋಟಿಯವರ ಮೂಲಕ ನಾನು ಹಳೆಗನ್ನಡ ಸಾಹಿತ್ಯವನ್ನ ಮತ್ತು ಕವಿಗಳನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನ ಆಡ್ತೇನೆ. ಆಮೇಲೆ ನೀವು ಹಡಗಲಿಯವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಇವತ್ತಿನ ಕಾರ್ಯಕ್ರಮ ಯೂಟ್ಯೂಬ್ ನಲ್ಲಿ ನೇರವಾಗಿ ಪ್ರಸಾರವಾಗಿದೆ. ಇದು ಧಾರವಾಡ ಕಟ್ಟೆಯ ಮೊದಲ ಕಾರ್ಯಕ್ರಮ. ಸೈಮಲ್ಟೇನಿಯಸ್ ಆಗಿ ಏಕಕಾಲದಲ್ಲಿಯೇ ಅದು ಯೂಟ್ಯೂಬ್ ಚಾನೆಲ್ ಮೂಲಕ ಇವತ್ತು ಪ್ರಸಾರಗೊಂಡಿದೆ. ಶನಿವಾರದ ಹೊತ್ತಿಗೆ ಏಕಕಾಲದಲ್ಲಿಯೇ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲದಲ್ಲಿಯೇ ಪ್ರಸಾರವಾಗಲಿವೆ. ಹೀಗಾಗಿ ಈ ಉಪನ್ಯಾಸವನ್ನ ಅನೇಕ ಜನರು ಯೂಟ್ಯೂಬ್ ಮೇಲೆ ನೋಡಿದ್ದಾರೆ, ಅದನ್ನ ನಾನು ಗಮನಿಸಿದ್ದೇನೆ. ನೇಮಿಚಂದ್ರನ ಬಗ್ಗೆ ನಾನು ಒಂದು ಎರಡು ಸಂಗತಿಗಳನ್ನ ಹೇಳಿ ನನ್ನ ಮಾತಿಗೆ ನಾನು ವಿದಾಯ ನೀಡ್ತೇನೆ. ಇಲ್ಲಿ 2 ಕಾವ್ಯಗಳ ಬಗ್ಗೆ ಜಗದತ್ ಅವರು ಮಾತನಾಡಿದರು. 2 ಮಹತ್ವದ ಕಾವ್ಯಗಳು. ಒಂದು ಲೀಲಾವತಿ ಅಂತಾರೆ, ಅದಕ್ಕೆ ಲೀಲಾವತಿ ಪ್ರಬಂಧ ಅಂತೂ ಕೆಲವು ಕಡೆ ನಾನು ನೋಡಿದೆ. ಎರಡನೇದು ನೇಮಿನಾಥ ಪುರಾಣ. ಮೊದಲನೇದು ಚಂಪು ಕಾವ್ಯ, ಅದು ಶೃಂಗಾರ ಕಾವ್ಯವಾಗಿದೆ. ಇದರ ಬಗ್ಗೆ ಜಗದತ್ ಅವರು ಸಾಕಷ್ಟು ವಿವರಣೆಯನ್ನ ನೀಡಿದ್ದಾರೆ. ನಾನು ಯಾವುದೇ ವಿಶ್ಲೇಷಣೆಯನ್ನ ನೀಡಲಿಕ್ಕೆ ಹೋಗೋದಿಲ್ಲ. ಎರಡನೆಯದು ಇದೊಂದು ಅಲೌಕಿಕ ಕೃತಿ, ಇದೊಂದು ಧಾರ್ಮಿಕ ಗ್ರಂಥ. ಪ್ರಶ್ನೆ ಏನಂತಂದ್ರೆ, ಅನೇಕ ಜನ ತುಂಬಾ ಮಹತ್ವದ ಜೈನ ಕವಿಗಳು ಯಾಕೆ ಏಕಕಾಲದಲ್ಲಿಯೇ ಒಂದು ಸೆಕ್ಯುಲರ್ ಆದಂತ ಕಾವ್ಯವನ್ನ ಬರೆಯೋದು, ಅಂದ್ರೆ ಲೌಕಿಕ ಕಾವ್ಯವನ್ನ ಬರೆಯೋದು, ಇನ್ನೊಂದು ಧಾರ್ಮಿಕ ಕಾವ್ಯವನ್ನ ಬರೆಯೋದು, ಯಾಕೆ ಅವರು ಈ 2 ನೆಲೆಗಳಲ್ಲಿ ಕೆಲಸ ಮಾಡಿದರು? ಕೇವಲ ಧಾರ್ಮಿಕ ಕಾವ್ಯವನ್ನ ಬರೆಯಬಹುದಾಗಿತ್ತು, ಕೇವಲ ಅಲೌಕಿಕ ಕಾವ್ಯವನ್ನ ಬರೆಯಬಹುದಾಗಿತ್ತು. ಅವರು ಯಾಕೆ ಲೌಕಿಕ ಕಾವ್ಯವನ್ನ ಬರೆದ್ರು ಅನ್ನೋದು ಒಂದು ಪ್ರಶ್ನೆ ನನ್ನನ್ನ ಕಾಡ್ತಾ ಇದೆ. ಇದರ ಬಗ್ಗೆ ಸಂಶೋಧನೆ ಆಗ್ಬೇಕು. ಇದು ಕೇವಲ ಇದೊಂದು ಟೆಕ್ನಿಕ್ ಆಗಿತ್ತು ಅಂತ ನನ್ಗೆ ಅನ್ಸೋದಿಲ್ಲ, ಅಥವಾ ಇದೊಂದು ಪೊಲಿಟಿಕಲ್ ಡಿಸಿಷನ್ ಆಗಿತ್ತು ಅಂತ ಅನ್ಸೋದಿಲ್ಲ, ಅಥವಾ ಇದೊಂದು ಕಲ್ಚರಲ್ ನೆಸೆಸಿಟಿ ಆಗಿತ್ತು ಅಂತ ನನ್ಗೆ ಅನ್ಸೋದಿಲ್ಲ. ಯಾಕೆ ಅನ್ನೋದೇ ಒಂದು ಪ್ರಶ್ನೆ. ಇದೊಂದು ಸಾಂಸ್ಕೃತಿಕ ಅಗತ್ಯವಾಗಿತ್ತು,
ಸಾಂಸ್ಕೃತಿಕ ಸಾಹಿತ್ಯಿಕ ಅಗತ್ಯವಾಗಿತ್ತೋ ಅನ್ನೋದು ಒಂದು ಪ್ರಶ್ನೆ, ಅಥವಾ ಇದೊಂದು ಬಹಳ ಎಚ್ಚರದ ರಾಜಕೀಯ ನಡೆಯಾಗಿತ್ತೋ ಅನ್ನೋದು ಮತ್ತೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕಂಡುಕೊಳ್ಬಹುದು ಅನ್ನೋದು ಒಂದು. ಎರಡನೇದು, ಹೀಗೆ ಒಬ್ಬ ಕವಿ ಏಕಕಾಲದಲ್ಲಿಯೇ ಈ ಎರಡು ಜಗತ್ತುಗಳನ್ನ ಪ್ರವೇಶ ಮಾಡುವುದು ಮತ್ತು ಅವುಗಳ ಕುರಿತು ಬಹಳ ಅದ್ಭುತವಾಗಿ ಬರೆಯೋದು ಬಹಳ ಸಾಹಸದ ಕೆಲಸ. ಈ ಕೆಲಸವನ್ನ ಹೆಚ್ಚು ಕಡಿಮೆ ಎಲ್ಲಾ ಜೈನ ಕವಿಗಳು ಮಾಡಿದ್ದಾರೆ. ಜೈನ್ ಸಾಹಿತ್ಯದ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನ ನಾವು ಮಾಡ್ಬೇಕಾಗಿದೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನೇಮಿಚಂದ್ರ ತುಂಬಾ ಪ್ರತಿಭಾವಂತ ಕವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವನ ಪಾಂಡಿತ್ಯದ ಬಗ್ಗೆ ಜಂದತ್ ಅವರೇ ಮಾತನಾಡಬೇಕು, ಅವರಾಗಲೇ ಮಾತನಾಡಿದ್ದಾರೆ. ಆದ್ರೆ ಈ ಎರಡೂ ಕಾವ್ಯಗಳಲ್ಲಿ ಅವರು ತನಗಿಂತ ಮೊದಲು ಬದುಕಿದ ಕವಿಗಳ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ ಅನ್ನೋದು ಒಂದು ನನಗೆ ಸಿಕ್ಕ ಮಾಹಿತಿ. ಯಾಕೆ ಪ್ರಸ್ತಾಪ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದೇನಂದ್ರೆ, ಅವನು ನೇಮಿಚಂದ್ರನ ಒಂದು ಶ್ರೇಷ್ಠತೆ ಎಲ್ಲಿತ್ತು, ಅವನು ಯಾಕೆ ಅವನು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪೋಯೆಟ್ ಅಂತಂದ್ರೆ, ಅವನಿಗೆ ಹಿ ನ್ಯೂ 3 ಲ್ಯಾಂಗ್ವೇಜಸ್, 3 ಭಾಷೆಗಳು ಬರ್ತಾ ಇತ್ತು. ಒಂದು ಹೌದು, ಅದೊಂದು ಬಿರುದು ಇದೆ ಅವರಿಗೆ, ಚತುರ್ಭಾಷೆ ಅಂತ ಹೇಳಿ. ಅದು ಸಂಸ್ಕೃತ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಇನ್ನೊಂದು ಯಾವ್ದು ಸರ್, ಇನ್ನೊಂದು ಭಾಷೆ ಇನ್ನೊಂದಿದೆ ಸರ್, ಒಂದು ಕನ್ನಡ, ಇನ್ನೊಂದು ಹೇಳ್ತೀನಿ ಸರ್, ನೋಡಿದೆ. ಆಗ್ಲಿ. ಸೊ ಈ 4 ಭಾಷೆಗಳಲ್ಲಿ ಆಳವಾದ ಪಾಂಡಿತ್ಯವನ್ನ ನೇಮಿಚಂದ್ರ ಹೊಂದಿದ್ದ ಅನ್ನೋದು ಅನೇಕ ಬಿರುದುಗಳಿಗೆ ಅವ್ರಿಗೆ ಏನು ಭಾರತೀಯ ಚಿತ್ರಚೋರ, ಸಾಹಿತ್ಯ ವಿದ್ಯಾಧರ, ಚತುರ್ಭಾಷಾ ಚಕ್ರವರ್ತಿ, ಕವಿರಾಜ ಕುಂಜರ, ಸುಕಲ ಕವಿ ಶೇಖರ, ಕವಿರಾಜ ಮಲ್ಲ, ಹೀಗೆ ಅನೇಕ ಬಿರುದುಗಳು ಆತನಿಗೆ ಇದ್ದು. ಒಂದು ಸತ್ಯದ ಬಗ್ಗೆ ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ನಾನು ವಿದಾಯ ಹೇಳ್ತೇನೆ. ಇದನ್ನ ಜಂದತ್ ಅವರು ವಿಶ್ಲೇಷಣೆ ಮಾಡಬಹುದು ಅಥವಾ ಬೇರೆ ಯಾರಾದ್ರೂ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ಒಂದು ವಸ್ತುನಿಷ್ಠ ಸತ್ಯ, ಇನ್ನೊಂದು ಕಾವ್ಯ ಸತ್ಯ, ಇದರ ಬಗೆಗೆ ಸೂಕ್ಷ್ಮವಾದಂತ ಚರ್ಚೆ ಆಗಿದೆ ಅಂತ ನನಗನ್ನಿಸ್ತದೆ. ಇದು ಯಾವುದೋ ಒಂದು ಲೇಖನದಲ್ಲಿ ನಾನು ಈ ಸಂಗತಿಯನ್ನ ಕಂಡುಕೊಂಡೆ. ಈ ವಸ್ತುನಿಷ್ಠ ಸತ್ಯಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅದು ಹಗ್ಗದ ಹಾವನ್ನ ಮೊದಲ ಬಾರಿಗೆ ಕಂಡಾಗ ನಾವು ಹಾವೇ ಎಂದು ನಮಗೆ ಹೆದರಿಕೆ ಆಗುವುದು ಸಹಜ. ಯಾವಾಗಾದ್ರೂ ವಸ್ತುನಿಷ್ಠ ಸತ್ಯ ನಮಗೆ ಗೊತ್ತಾಗ್ತೈತಿ, ಇದು ನಿಜವಾದ ಹಾವಲ್ಲ, ಇದು ಹಗ್ಗದ ಹಾವು ಅಂತ ನಮಗೆ ಗೊತ್ತಾದಾಗ, ಅಂದ್ರೆ ವಸ್ತುನಿಷ್ಠ ಸತ್ಯದ ಅರಿವಾದಾಗ ನಾವು ಅಂಜೋದಿಲ್ಲ, ಆ ಭಯದಿಂದ ಹೊರಗೆ ಬಂದ್ಬಿಡ್ತೇವೆ. ಆದ್ರೆ ಈ ಕಾವ್ಯ ಸತ್ಯ ಅನ್ನೋದೇನಿದೆಯಲ್ಲ, ಈ ಕಾವ್ಯ ಸತ್ಯವನ್ನ ನಾವು ಮತ್ತೆ ಮತ್ತೆ ಅನುಭವಿಸಲು ಸಾಧ್ಯವೂ ಹೌದು, ಇಷ್ಟವೂ ಹೌದು ಅನ್ನೋದು ಕಾವ್ಯ ಸತ್ಯ. ಅದು ವಾಸ್ತವ ಅಲ್ಲ ಅಂತ ನಮ್ಗೆ ಗೊತ್ತಿರ್ತದೆ. ಉದಾಹರಣೆಗೆ ಕಾಳಿದಾಸನ ಮೇಘದೂತ ನಾಟಕದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ವಿರಹ ಪ್ರೇಮದ ಒಂದು ಸಂದೇಶವನ್ನ ಈ ಮೇಘದ ಮೂಲಕ ಕಳಿಸುವುದು. ಇದು ಸಾಧ್ಯ ಇಲ್ಲ ಅಂತ ನಮ್ಗೆಲ್ಲ ಗೊತ್ತಿರ್ತದೆ. ಆದ್ರೂ ಕೂಡ ನಾವು ಅದನ್ನ ಇಷ್ಟಪಡ್ತೇವೆ, ಮತ್ತೆ ಮತ್ತೆ ಓದ್ತೇವೆ. ಮೇಘದೂತವನ್ನ ನಾವು ಓದ್ತಾನೆ ಬಂದಿದ್ದೇವೆ. ಅನೇಕ ಭಾಷೆಗಳಲ್ಲಿ ಮೇಘದೂತ ಕೃತಿ ಅನುವಾದಗೊಂಡಿದೆ. ಹೀಗೆ ಇದು ಕಾವ್ಯ ಸತ್ಯ. ಸೊ ಇಂಥ ಕಾವ್ಯ ಸತ್ಯದ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇಂಥ ಕಾವ್ಯ ಸತ್ಯವನ್ನ ಎತ್ತಿ ಹಿಡಿಯುವ, ಪ್ರತಿಪಾದಿಸುವ ಕೆಲಸವನ್ನ ನೇಮಿಚಂದ್ರ ತನ್ನ ಕಾವ್ಯದಲ್ಲಿ ಮಾಡಿದ್ದಾನೆ ಅಂತ ನನಗೆ ಅನಿಸ್ತದೆ. ಸ್ನೇಹಿತರೆ, ಈ ಸಂದರ್ಭಗಳಲ್ಲಿ ಇಷ್ಟು ಮಾತು ಸಾಕು. ಮತ್ತೆ ನಾವು ಸೇರೋಣ, ಶನಿವಾರ ದಿವಸ ಭೇಟಿ ಹಾಕೋಣ. ಶೇಕ್ಸ್ಪಿಯರ್ನ ಹೆನ್ರಿ VI Part 1 ನಾಟಕದ ಬಗೆಗೆ ನಾವೆಲ್ಲರೂ ಮಾತನಾಡೋಣ. ಈಗ ಜಂದತ್ ಹಡಗಲಿ ಸರ್ ಅವರೊಂದಿಗೆ ನೀವು ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ. ಸರ್, ಈಗ ನೀವು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ ಸರ್. 2 ಕಾವ್ಯಗಳನ್ನ ಅವ್ರು ಬರೆದಿದ್ದಾರೆ ಎನ್ನುವಂಥದ್ದು, ಒಂದು ಲೌಕಿಕ ಕಾವ್ಯ, ಇನ್ನೊಂದು ಧಾರ್ಮಿಕ ಕಾವ್ಯ ಎನ್ನುವಂಥದ್ದು. ಆಗಿನ ಕಾಲದ ಕವಿಗಳಿಗೆ ರಾಜನ ಆಶ್ರಯ ಎನ್ನುವಂಥದ್ದು ಬಹಳ ಇತ್ತು ಸರ್. ಆ ರಾಜನ ಆಶ್ರಯ ಇದ್ದದರ ಹಿನ್ನೆಲೆ ಒಳಗ ರಾಜನನ್ನೇ ತಮ್ಮ ಕಥಾನಾಯಕನನ್ನಾಗಿ ಮಾಡಿಕೊಂಡು ಅವರು ಒಂದು ಲೌಕಿಕ ಕಾವ್ಯವನ್ನ ಬರೆದದ್ದಕ್ಕೆ ನಮಗ ಗೊತ್ತಾಗ್ತಾ ಇದೆ. ಇನ್ನೊಂದು ಧಾರ್ಮಿಕ ಕಾವ್ಯವನ್ನ ಯಾಕೆ ಬರೀತಾ ಇದ್ರು ಅಂತಂದ್ರೆ, ತಮ್ಮ ಜೈನ ಧರ್ಮದ ತತ್ವಗಳನ್ನ, ಸಿದ್ಧಾಂತಗಳನ್ನ
ಜನರಿಗೆ ತಲುಪಿಸಬೇಕು ಎನ್ನುವಂತಹ ಗಾಢವಾದ ಉದ್ದೇಶ ಇತ್ತು. ಆ ಹಿನ್ನೆಲೆಯೊಳಗ ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ, ಅಂದ್ರೆ ರಾಜನನ್ನ ಹೊಗಳಿ ರಾಜನ ಆಶ್ರಯವನ್ನ ಬಯಸ್ತಕ್ಕಂತ ಹಿನ್ನೆಲೆಯೊಳಗ ಲೌಕಿಕ ಕಾವ್ಯವನ್ನ, ಈಗ ಪಂಪ ತನ್ನ ಅರಿಕೇಸರಿಯನ್ನ ಆ ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನ ಬರೆದದ್ದು ಕೂಡ ಅದೇ ಹಿನ್ನೆಲೆಯೊಳಗೆ. ಸೊ ಈ ರೀತಿ ಒಳಗ ರಾಜನ ಓಲೈಕೆ ಹಿನ್ನೆಲೆಯೊಳಗ ಅಥವಾ ಆಶ್ರಯದಾತನ ಓಲೈಕೆ ಹಿನ್ನೆಲೆಯೊಳಗ ಒಂದು ಲೌಕಿಕ ಕಾವ್ಯವನ್ನ ಬರೆದ್ರ ಧರ್ಮದ ತತ್ವಗಳನ್ನ ಪ್ರಸಾರ ಮಾಡಬೇಕು ಅನ್ನುವಂತ ಹಿನ್ನೆಲೆಯೊಳಗ ಧಾರ್ಮಿಕ ಕಾವ್ಯನ ಬರೆದಿರ್ತಕ್ಕಂಥದ್ದು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಎಸ್ ಸರ್, ಓಕೆ ಸರ್. ಸರ್, ಮೊದಲಿಗೆ ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಶಾಂತ್, ಚರ್ಚೆ ಇದ್ರೆ Yes, sir. ಚರ್ಚೆ ಮಾಡ್ಲಿ ಏನಾದ್ರು ಅಲ್ಲ ಇರ್ಲಿ ಸರ್, ಅದು ನಿಮಗೆ ನೀವು ಇದು ಮಾಡಿದ ಪೂರಕ ಮಾತುಗಳಿಗೆ ಅಷ್ಟೇ ಹೇಳಿದೆ ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಾವು ತಮ್ಮ ಮೊಬೈಲ್ ಅಲ್ಲಿ ತಮ್ಮ ಇದನ್ನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಜಿಂದತ್ ಹಡಗಲಿ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 4 ಭಾಷೆಗಳಂದ್ರೆ ಬಹುಶಃ ಅಪಭ್ರಂಶ ಇರಬಹುದೇನಂತ. ಅಪಭ್ರಂಶ ಅಥವಾ ಪೈಶಾಚಿಕ ಭಾಷೆಯಲ್ಲಿ ಕೂಡ ಆತ ಪ್ರವೀಣಿದ್ದ. ಇರ್ಬೋದು ಸರ್. ಕನ್ನಡ, ಪ್ರಾಕೃತ, ಸಂಸ್ಕೃತ ಜೊತೆಗೆ ಅಪಭ್ರಂಶ ಅಂತ ಒಂದಿತ್ತು ಭಾಷೆ, ಅದ್ರ ಜೊತೆ ಪೈಶಾಚಿಕ ಭಾಷೆ ಅಂತೂ ಒಂದಿತ್ತು. ಪುಷ್ಪದಂತ ಕವಿ ಬರೆದದ್ದು ನಂಬರ್ ಉಲ್ಲೇಖ ಸಿಗ್ತದ. ಅದಕ್ಕೆ ಅದೇನು ಇರಬಹುದೇನಂತ ಹಿಂಗ ನನ್ನ ಊಹೆ. ನೀವು ಬಲ್ಲವರು ವಿಚಾರ ಸರ್. ಈ ಪೈಶಾಚಿಕ ಭಾಷೆ ಹೇಗಿರ್ತದೆ, ಅದ್ರದ್ದೇನು ನೇಚರ್ ಹೇಗಿರ್ತದೆ ಅದು? ಸರ್ ಚೀನಿ ಭಾಷೆ ಹೋಗ್ತದ್ರಿ. ಚೀನಿ ಭಾಷೆ ಅದಲ್ರಿ, ಚೀನಿ ಭಾಷೆನ ಪೈಶಾಚಿಕ ಭಾಷೆ ಅಂತಿದ್ರು ಅದಕ್ಕೆ. ಅವಾಗೆಲ್ಲ ಭಾಳ ಆದಾನ ಪ್ರದಾನ ಕೊಡ್ಕೊಳ್ಳಿಕ್ಕೆ ಭಾಳ ಸರ್. ಅವಾಗ ಅಂದ್ರ ನಮ್ಗೆ ಹೋಲಾಕ್ ಸುವಿಧಾ ಕೂಡ ಈ ಅಧ್ಯಯನ ಅಥವಾ ಜ್ಞಾನ ಪ್ರಸಾರ ಆಗ್ತಾನೆ ಇತ್ತು ಅವಾಗ ಎಲ್ಲ. ಯಾಕಂದ್ರೆ ಅವರು ಪ್ರಯೋಗ ಮಾಡ್ಯಾರ್ರಿ ನಮ್ಮ ಕವಿಗಳು. ಇದು ನನ್ನ ಅನಿಸಿಕೆ. ನಮಸ್ಕಾರ. ಮತ್ತೆ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿವೆ? ನಮಸ್ಕಾರ ರೀ ಸರ್. ನಮಸ್ಕಾರ. ಹೇಳ್ರಿ. ತಮ್ಮ ಉಪನ್ಯಾಸ ಬಹಳ ವಿದ್ವತ್ಪೂರ್ಣವಾಗಿ ಸ್ಪಷ್ಟವಾಗಿತ್ತು ಸರ್. ಲೀಲಾವತಿ ಅದು ವರ್ಕ್ ಇದೆ ಅಲ್ಲ ಸರ್, ಅದರಲ್ಲಿ ನೀವು ಒಂದು ಘಟನೆ ಬಗ್ಗೆ ಹೇಳಿದ್ರಿ ಸರ್. ಅದು ಇತ್ತೀಚೆಗೆ ಫ್ರೆಂಚ್ ಕಾಫ್ಕಾ ಅಂತ ಹೇಳಿ ಫ್ರಾನ್ಸ್ದ ಡೋನೂರ್ ಸರ್ ಅವರಿಗೆ ಗೊತ್ತಿದೆ. ಅದು ಇನ್ಸೆಕ್ಟ್ ಆಗಿ ಪರಿವರ್ತನೆ ಆಗೋದು ವ್ಯಕ್ತಿ, ಅವನ ವ್ಯಕ್ತಿತ್ವ, ಅದು ಕೂಡ ಈ ಒಂದು ಲೀಲಾವತಿಯಲ್ಲಿ ಬರ್ತಾ ಇದೆ. ಅಂದ್ರೆ ಇದು ನಮ್ಮ ಕವಿಗಳು ಬೇರೆ ಫ್ರಾನ್ಸ್ ಕವಿಗಳಿಗಿಂತ ಮುಂಚೆನೆ ಈ ಟೆಕ್ನಿಕ್ ಅನ್ನ ಬಳಸಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಅನಿಸ್ತು ಸರ್ ಇದರಲ್ಲಿ. ಆಮೇಲೆ ಇನ್ನೊಂದು, ನೀವು ಐತಿಹಾಸಿಕ ಒಂದು ಹಿನ್ನೆಲೆಯನ್ನ ನೋಡ್ಬೇಕಂದ್ರೆ, ಹೊಯ್ಸಳ ರಾಜರು ಜೈನ ಧರ್ಮಕ್ಕ ರಾಜಾಶ್ರಯ ನೀಡಿದ್ರು. ವಿಷ್ಣುವರ್ಧನ, ಆತನ ಹೆಂಡತಿ ಶಾಂತಲ, ಆ ಕಾಲದಿಂದಲೇನೆ ಜೈನ ಧರ್ಮಕ್ಕ ರಾಜಾಶ್ರಯ ಇತ್ತು. ಹಾಗೆ ಅಲ್ಲಿ ಜೈನ, ವೈಷ್ಣವ 3 ಧರ್ಮಗಳಿಗೂ ಅಂದ್ರೆ ಧಾರ್ಮಿಕ ಸಾಮರಸ್ಯ ಆವಾಗಿನ ಕಾಲದಲ್ಲಿನೇ ಇತ್ತು. ಅದಕ್ಕಾಗಿ ಎಲ್ಲಾ ಧರ್ಮೀಯರಿಗೂ ಅವ್ರೇನೋ ಅವಕಾಶ ಕೊಡ್ತಿದ್ರೇನೋ, ಆ ಕಾರಣಕ್ಕಾಗಿ ಎಲ್ಲಾ ನೇಮಿನಾಥ ಅವರು ಇಷ್ಟೊಂದು ಅದ್ಭುತವಾಗಿ ಕಾವ್ಯಗಳನ್ನ, ಉತ್ಕೃಷ್ಟ ಕಾವ್ಯಗಳನ್ನ ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ಅದೇ ರಾಜಾಶ್ರಯ ಇತ್ತಲ್ಲ ಅವಾಗ ಬರೀಲಿಕ್ಕೆ 10ನೇ ಶತಮಾನದೊಳಗಂತೂ ಎಲ್ಲಾ ಜೈನ ಕವಿಗಳೇ ಹೆಚ್ಚಿನ ಪ್ರಾಶಸ್ತ್ಯವನ್ನ ಪಡೆದಿರ್ತಕ್ಕಂಥವ್ರಿದ್ರ. 10ನೇ ಶತಮಾನದೊಳಗಿನ ಸಾಹಿತ್ಯ ಚರಿತ್ರೆಕಾರರು ಗುರುತಿಸ್ತಕ್ಕಂಥದ್ದೇ ಅದನ್ನ ಜೈನ ಯುಗ ಅಂತಾನೆ ಗುರುತಿಸ್ತಾರೆ. ಹಾಗಾಗಿ ರಾಜಾಶ್ರಯದ ಹಿನ್ನೆಲೆಯೊಳಗ ಸಾಹಿತ್ಯ, ಯಾಕಂದ್ರೆ ಒಬ್ಬ ಸಾಹಿತಿಗೆ ಅವಕಾಶಗಳು ಸಿಗ್ಬೇಕಲ್ಲ, ಅವಕಾಶಗಳು ಸಿಗಬೇಕು ಅಂತಂದ್ರೆ ಒಂದಿಷ್ಟು ಏನಾದ್ರು ರಾಜಾಶ್ರಯ ಇಂಥದ್ದು ಇದ್ದಾಗನ ಅವಕಾಶಗಳು ದೊರಲಿಕ್ಕೆ ಸಾಧ್ಯತೆ ಐತಿ. ಸೊ ಆ ಹಿನ್ನೆಲೆಯೊಳಗ ಜೈನ ಕವಿಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಈಗ ಆಗಲೇ ನಾನು ಹೇಳಿದೆ ಚತುರ್ಭಾಷಾ ಪಂಡಿತ ಅಂತ ಹೇಳಿ, ಅಲ್ಲಿ ಕನ್ನಡ, ಸಂಸ್ಕೃತ, ಅಪಭ್ರಂಶ ಮತ್ತು ಪೈಶಾಚಿ ಅಂತಕ್ಕಂತಹ 4 ಭಾಷೆಗಳು ಇದ್ವು ಅಂತಕ್ಕಂಥದ್ದನ್ನ ಇಲ್ಲಿ ಗುರುತಿಸಿದ್ದಾರೆ. ನೇಮಿಚಂದ್ರನ ಮಾತನ್ನೇ ಇದಕ್ಕೆ ಸಾಕ್ಷಿಯಾಗಿ ಉದಾಹರಿಸಬಹುದು. ಅಲ್ಲಿ ಬರ್ತಾ ಇದೆ 4 ಭಾಷೆಗಳು, ಕನ್ನಡ, ಸಂಸ್ಕೃತ, ಅಪಭ್ರಂಶ ಮತ್ತು ಪೈಶಾಚಿ ಅನ್ನುವಂಥ 4 ಭಾಷೆಗಳು. ಮತ್ತೆ ಬೇರೆ ಪ್ರಾಕೃತ ಅಲ್ಲಂದಾಗ ಆಯ್ತಲ್ಲ.
ಹಾನ್ ಸರ್, ಅದು ಇವೆಲ್ಲ ಅಪಭ್ರಂಶ ಮತ್ತ ಪೈಸಾಚಿ ಅವು ಅದರೊಳಗಿನ ಭೇದಗಳು ಇರ್ಬೋದು ಅಂತ ಅನಿಸ್ತದೆ ಸರ್. ಕನ್ನಡ, ಹೌದು. ಸಂಸ್ಕೃತ, ಅಪಭ್ರಂಶ ಹ. ಮತ್ತು ಪೈಸಾಚಿ. ಪೈಶಾಚಿಕ ಮತ್ತು ಅಪಭ್ರಂಶನ ಅದು ಸರಿ, ಕನ್ನಡ ಮತ್ತು ಇದು ಸಂಸ್ಕೃತ. ಹೌನ್ ಸರ್. ಸರಿ ಸರಿ ಸರಿ, ಒಳ್ಳೇದು, ಚೆನ್ನಾಗಿ ಮಾತಾಡಿದ್ರಿ ಜಿಂದತ್ ಅವ್ರೆ. ಬಹಳ ಥ್ಯಾಂಕ್ ಯು ಸಂತೋಷ ಸರ್. ಆಯ್ತು ನನಗೆ, ಖುಷಿ ಹಾಂ ಸರ್, ಆಯ್ತು. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ಸ್ ಸರ್. ತಮ್ಮ ಹೆಸರು ಸರ್? ನಾನು ಡಾಕ್ಟರ್ DM ಹಿರೇಮಠ ಅಂತ ಮಾತಾಡೋದು. ಗುರುಗಳ ಅಪ್ಪಳ ನಮಸ್ಕಾರ ರೀ. ಶರಣಾರ್ ದರ್ಶನ ಕೊಟ್ಟೇವಿ. ನನಗಿಲ್ಲಿ ದರ್ಶನ ಆ? ನಮ್ದು ಡೈರೆಕ್ಟ್ ನನಗಿಲ್ಲಿ ದರ್ಶನ ಆಗಂಗಿಲ್ರಿ, ಡೈರೆಕ್ಟ್ ಕೊಟ್ಬಿಟ್ಟಾರಲ್ರಿ, ನಂದ್ ಅಷ್ಟ ನನಗ್ ಕಾಣ್ತತ್ರಿ. ಅಂದ್ರೆ ಸ್ಕ್ರೀನ್ ಬಂದ್ರೆ ಕಾಣುದಿಲ್ಲನ? ಇಲ್ರಿ ಅಪ್ಪಳ. ಹೌದಾ, ಸರಿ ಸರಿ, ಒಳ್ಳೇದು, ಆಗ್ಲಿ ಹಂಗಾರ, ಆಗ್ಲಿ. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಆಯ್ತು, ನಮಸ್ಕಾರ. ಸೊ ಮತ್ತೆ ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳು ಕೇಳಿದೆ? ಹಾಗಾದ್ರೆ ಈಗ ಕಾರ್ಯಕ್ರಮ ಮುಗಿಸ್ಬೋದು. ಎಸ್ ಸರ್, ಹಾಗಾದ್ರೆ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮೊದಲಿಗೆ ನಮ್ಮ ಮಾತನ್ನ ಮನ್ನಿಸಿ ಇಂದು ನಮ್ಮೊಂದಿಗೆ ಬಂದು ತಮ್ಮ ಒಂದು ಒಳನೋಟಗಳನ್ನ ಹಂಚಿಕೊಂಡಿರ್ತಕ್ಕಂತಹ ಜೀಂದತ್ ಹಡಗಲಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೇ ರೀತಿ ನಮಸ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಗಿಡ್ಡೋನೂರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ನಮ್ಮ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅದರೊಂದಿಗೆ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸಿ ಎಲ್ಲರಿಗೂ ಡಾಕ್ಟರ್ ಪ್ರಶಾಂತ್ ಮಾಂಡ್ರೆ, ತಮಗೂ ಕೂಡ ಅಭಿನಂದನೆಗಳು ಸರ್. ಬಹಳ ಶ್ರಮ ವಹಿಸ್ತಾ ಇದ್ದೀರಿ. ಇದೇ ರೀತಿ ಮುಂದುವರಿಸಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.